ನಮಸ್ತೆ ಸ್ನೇಹಿತರೆ, ನಾನು ಈ ವಿಮಾ ಪ್ರತಿನಿಧಿಗಳ ಪೂರ್ವಭಾವಿ ತರಬೇತಿಗಾಗಿ ಎರಡನೇ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಮೊದಲನೇ ವಿಡಿಯೋದಲ್ಲಿ ಏನು ಪಾಲಿಸಿ ಇಶ್ಯೂ ಮಾಡೋವರೆಗೂ ಅಂದರೆ ಪ್ರಥಮ ಕಂತಿನ ರಸೀದಿ ಬಗ್ಗೆ ನಾನು ಡಿಸ್ಕಷನ್ಸ್ ಮಾಡಿದ್ದೆ. ಅದರ ನಂತರ ಈಗ ಪಾಲಿಸಿಯಲ್ಲಿ ಸೇವೆಗಳು ಏನು, ಒಂದು ನಾಮನಿರ್ದೇಶನ, ಎರಡನೇದು ಪರಭಾರೆ, ಮೂರನೇದು ಪಾಲಿಸಿಯನ್ನು ಪುನರುಜ್ಜೀವನಗೊಳಿಸುವಂಥದ್ದು. ಈ ಮೂರು ವಿಷಯದ ಬಗ್ಗೆ ನಿಮಗೆ ಒಂದು ಎರಡು ಪ್ರಶ್ನೆಗಳು ಬರ್ತವೆ. ಅದ್ರ ಬಗ್ಗೆ ನಾನು ಡಿಸ್ಕಷನ್ಸ್ ಮಾಡ್ತೇನೆ. ಈಗ ನಾಮನಿರ್ದೇಶನ ಅಂತಂತಂದ್ರೆ ಪಾಲಿಸಿ ಮಾಡಿಸಿದಂಥ ವ್ಯಕ್ತಿ ಅಕಾಲ ಮರಣ ಹೊಂದಿದ್ರೆ ನಾವು ಯಾರಿಗೆ ದುಡ್ಡು ಕೊಡಬೇಕು ವಿಮಾ ಸಂಸ್ಥೆ, ಅದನ್ನ ಪಾಲಿಸಿದಾರ ಪಾಲಿಸಿ ಮಾಡಿಸುವಂತ ಸಂದರ್ಭದಲ್ಲಿ ಅವನು ತಿಳಿಸ್ಬೇಕಾಗ್ತದೆ ಸಂಸ್ಥೆಗೆ. ಅದನ್ನ ನಾವು ನಾಮನಿರ್ದೇಶನ ಅಂತ ಹೇಳ್ತೀವಿ. ಆ ನಾಮನಿರ್ದೇಶಿತ ವ್ಯಕ್ತಿ ಯಾವಾಗ್ಲೂ ರಕ್ತ ಸಂಬಂಧಿಗಳೇ ಆಗಿರ್ಬೇಕು ಸ್ನೇಹಿತರೆ. ಬೇರೆ ಯಾವುದೇ ಸ್ನೇಹಿತರಾಗ್ಲಿ ಅಥವಾ ದೂರದ ಡಿಸ್ಟೆನ್ಸ್ ರಿಲೇಟಿವ್ಸ್ಗಳು ಅವುಗಳನ್ನು ಒಪ್ಪೋದಿಲ್ಲ. ಹಾಗಾಗಿ ನಾಮನಿರ್ದೇಶನ ರಕ್ತ ಸಂಬಂಧಿಗಳು ಮತ್ತೆ ಒಡ ಹುಟ್ಟಿದವರು ಅಂತ ಹೇಳ್ತೀವಲ್ಲ ಅವರು ಆಗಿರ್ಬೇಕು. ನಾಮನಿರ್ದೇಶನ ಕಾಲ ಕಾಲಕ್ಕೆ ಬದಲಾಗ್ತಾ ಇರುತ್ತೆ. ಯಾಕೆ ಅಂತಂದ್ರೆ ವ್ಯಕ್ತಿ ವಿವಾಹ ಆಗಿಲ್ಲದೆ ಅಂತ ಸಂದರ್ಭದಲ್ಲಿ ತಂದೆ ತಾಯಿಗಳನ್ನ ನಾಮನಿರ್ದೇಶನ ಮಾಡಿರ್ತಾರೆ. ತದನಂತರ ಮದುವೆ ಆಯ್ತು, ಅವಾಗ ಹೆಂಡತಿಯನ್ನು ನಾಮನಿರ್ದೇಶನ ಮಾಡ್ತಾರೆ. ಈ ತರ ನಾಮನಿರ್ದೇಶನ ಕಾಲ ಕಾಲಕ್ಕೆ ಬದಲಾವಣೆ ಆಗ್ತಾ ಇರುತ್ತೆ. ಇನ್ನ ಪರಭಾರೆ ಅಂತ ಹೇಳ್ತೀವಿ. ಏನು, ಪಾಲಿಸಿಯನ್ನು ಒಂದಿಷ್ಟು ವರ್ಷ ದುಡ್ಡು ಕಟ್ಟಿರ್ತಾರೆ, ಅದರಲ್ಲಿ ಒಂದಿಷ್ಟು ತ್ಯಾಗ ಮೌಲ್ಯ, ಸರೆಂಡರ್ ವ್ಯಾಲ್ಯೂ ಅಂತ ಹೇಳ್ತೀವಿ, ಅದರ ದುಡ್ಡು ಒಂದಿಷ್ಟು ಹಣ ಅಕ್ಯುಮುಲೇಟ್ ಆಗಿರುತ್ತೆ. ಆ ಬಾಂಡನ್ನು ಅಡ ಇಟ್ಟು ಪಾಲಿಸಿಯಲ್ಲಿ ಸಾಲ ಸೌಲಭ್ಯವನ್ನು ಪಡೆಯುವಂಥದ್ದನ್ನ ನಾವು ಪರಭಾರೆ ಅಂತ ಹೇಳ್ತೀವಿ. ಈ ಪರಭಾರೆ ಎರಡು ರೀತಿ ಇರುತ್ತೆ ಸ್ನೇಹಿತರೆ. ಒಂದು ಸಂಪೂರ್ಣ ಪರಭಾರೆ, ಎರಡನೇದು ನಿರ್ಬಂಧಿತ ಪರಭಾರೆ. ಹಾಗಾದ್ರೆ ಸಂಪೂರ್ಣ ಪರಭಾರೆ ಅಂದ್ರೆ ಏನು? ಸಂಪೂರ್ಣ ಪರಭಾರೆ ಅಂದ್ರೆ ಯಾವುದೇ ಟ್ರಸ್ಟ್ಗಳ ಹಣವನ್ನ ಆ ಟ್ರಸ್ಟಿನ ಮೇಲಧಿಕಾರಿಗಳ ಹೆಸರಲ್ಲಿ, ಅಂದ್ರೆ ಧರ್ಮದರ್ಶಿಗಳು ಅಥವಾ ಅಧ್ಯಕ್ಷರು ಅವರ ಹೆಸರಲ್ಲಿ ಹಣವನ್ನ ಇಟ್ಟು ಅವರ ಸಂಬಂಧಿಕರಿಗೆ ನಾಮನಿರ್ದೇಶನವನ್ನು ಮಾಡಿ ತಕ್ಷಣ ಈ ಸಂಪೂರ್ಣ ಪರಭಾರೆ ಅಬ್ಸಲ್ಯೂಟ್ ಅಸೈನ್ಮೆಂಟ್ ಅನ್ನ ಮಾಡ್ತಾರೆ ಸ್ನೇಹಿತರೆ. ಯಾಕೆ ಅಂದ್ರೆ ನಾಳೆ ಆ ಧರ್ಮದರ್ಶಿ ಅಥವಾ ಅಧ್ಯಕ್ಷ ತೀರ್ಕೊಂಡ್ರೆ ಆ ಹಣ ಅವರ ಹೆಂಡತಿ ಅಥವಾ ಮಕ್ಕಳಿಗೆ ಹೋಗಂಗಿಲ್ಲ. ಯಾಕಂತಂದ್ರೆ ಅದು ಟ್ರಸ್ಟ್ ಹಣ, ಅದು ಯಾರಿಗೆ ಹೋಗ್ಬೇಕು? ಪುನಃ ಟ್ರಸ್ಟ್ಗೆ ವಾಪಸ್ ಬರಬೇಕು. ಹಾಗಾಗಿ ಇಲ್ಲಿ ಸಂಪೂರ್ಣ ಆ ಒಂದು ಪಾಲಿಸಿಯ ಸೌಲಭ್ಯವನ್ನು ಪರಭಾರೆ ಮಾಡಲಾಗಿರುತ್ತೆ. ಅದನ್ನು ಅಬ್ಸಲ್ಯೂಟ್ ಅಸೈನ್ಮೆಂಟ್ ಅಂತ ಹೇಳ್ತೀವಿ. ಅವನ ತರುವಾಯ ಅದು ಹಣ ಟ್ರಸ್ಟ್ಗೆ ವಾಪಸ್ ಬರುತ್ತೆ. ಇನ್ನ ಕಂಡೀಷನಲ್ ಅಸೈನ್ಮೆಂಟ್ ಅಂತ ಹೇಳ್ತೀವಿ, ಎರಡನೇದು ನಿರ್ಬಂಧಿತ ಪರಭಾರೆ. ಇಲ್ಲಿ ಹೇಗಪ್ಪ ಅಂತಂತಂದ್ರೆ, ಸೇ ಫಾರ್ ಎಕ್ಸಾಂಪಲ್ ನಾನು ಪಾಲಿಸಿಯನ್ನು ಪಡೆದಿದ್ದೀನಿ, ನನ್ನ ಹೆಂಡತಿಯನ್ನು ನಾಮನಿರ್ದೇಶನ ಮಾಡಿದ್ದೀನಿ. ನಾಳೆ ನಾನು ಒಂದು 5-6 ವರ್ಷದ ನಂತರ ನನಗೆ ತುರ್ತು ಹಣದ ಅವಶ್ಯಕತೆ ಬಂತು ಅಂದ್ರೆ ನಾನು ಆ ಬಾಂಡನ್ನು ಅಡ ಇಟ್ಟು ಅಡಮಾನ ಮಾಡಿ ನಾನು ಪಾಲಿಸಿಯಲ್ಲಿ ಸಾಲ ಸೌಲಭ್ಯವನ್ನು ಪಡಿತೀನಿ. ಆಗ ಏನಾಗ್ತದೆ, ಪಾಲಿಸಿ ಸಾಲ ಸೌಲಭ್ಯ ಪಡೆದಾಗ ಈ ಯಾರು ಆ ಪಾಲಿಸಿಯನ್ನು ಅಡ ಇಡ್ಕೊಂತಾರಲ್ಲ, ನಾಮಿನಿ ಅವರಾಗಿಬಿಡ್ತಾರೆ. ಅಂದ್ರೆ ನನ್ನ ಒರಿಜಿನಲ್ ನಾಮಿನಿ ಏನು ನನ್ನ ಹೆಂಡತಿ ಇರ್ತಾರ, ಅವಳಿಗೆ ಯಾವುದೇ ಹಕ್ಕು ಬಾಧ್ಯತೆಗಳು ಇರಲ್ಲ. ಎಷ್ಟರ ಮಟ್ಟಿಗೆ? ಆ ಸಾಲ ಪಡೆದಂತ ಹಣ ಮತ್ತು ಅದರ ಬಡ್ಡಿ. ಒನ್ಸ್ ನಾನು ಆ ಸಾಲವನ್ನು ತೀರಿಸಿದೆ ಅಂತಂದ್ಮೇಲೆ ಪುನಃ ಅದನ್ನ ನನ್ನ ಹೆಂಡತಿಗೆ ನಾಮನಿರ್ದೇಶನವನ್ನು ಮಾಡ್ಬೋದು. ಅದನ್ನ ನಾವು ರೀಅಸೈನ್ಮೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಕಂಡೀಷನಲ್ ಅಸೈನ್ಮೆಂಟ್ ಅಲ್ಲಿ, ನಿರ್ಬಂಧಿತ ಪರಭಾರೆಯಲ್ಲಿ ಏನಾಗ್ತದೆ, ನಾಮನಿರ್ದೇಶನ ಕೆಲವು ಕಾಲ ಮಾತ್ರ ಹೊರಟೋಗಿರುತ್ತೆ. ಅದನ್ನ ನಾವು ಪುನಃಸ್ಥಾಪಿಸುವಂತ ಕೆಲಸವನ್ನ ಮಾಡ್ಬೋದು. ಅದನ್ನ ನಾವು ಕಂಡೀಷನಲ್ ಅಸೈನ್ಮೆಂಟ್ ಅಂತ ಹೇಳ್ತೀವಿ. ಇದರ ರಿಲೇಟೆಡ್ ಆಗಿ ನಿಮಗೆ ಪ್ರಶ್ನೆಗೆ ಒಂದು ಪ್ರಶ್ನೆ ಇದ್ದೇ ಇರ್ಬೇಕು. ಏನಂದ್ರೆ, ನಮಗೆ ಪರಭಾರೆ ಅಂದ್ರೆ ಏನು, ಆ ಪರಭಾರೆ ಮಾಡಿದಾಗ ನಾಮನಿರ್ದೇಶನ ಇರುತ್ತಾ ಅಥವಾ ಹೊರಟೋಗುತ್ತಾ ಅನ್ನೋ ರೀತಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನ ರಿವೈವಲ್ ಅಂತ ಒಂದು ಪಾಲಿಸಿ ಲ್ಯಾಪ್ಸ್ ಆದಾಗ ಏನಾಗ್ತದೆ, ಆ ಪಾಲಿಸಿ ಸೌಲಭ್ಯ ಹೊರಟೋಗುತ್ತೆ. ಅದನ್ನ ನಾವು ಕನ್ನಡದಲ್ಲಿ ಪುನರುಜ್ಜೀವನಗೊಳಿಸೋದು ಅಂತ ಹೇಳ್ತೀವಿ. ಪುನರುಜ್ಜೀವನಗೊಳಿಸ್ಬೇಕಂತ ಸಂದರ್ಭದಲ್ಲಿ ಪುನಃ ಪಾಲಿಸಿ ಮಾಡಿಸ್ಬೇಕಾದ್ರೆ ಏನೆಲ್ಲ ಕಂಡೀಷನ್ಸ್ ಇರ್ತಾವ ಅಂದ್ರೆ, ವ್ಯಕ್ತಿ ಆರೋಗ್ಯವಾಗಿರಬೇಕು, ಅವನು ಆ ಒಂದು ಲ್ಯಾಪ್ಸ್ ಆದಂಥ ಅವಧಿಯಲ್ಲಿ ಯಾವುದೇ ರೀತಿಯಾದಂಥ ಸರ್ಜರಿ ಅಥವಾ ಆಪರೇಷನ್ಸ್ ಮಾಡಿಸಿರಬಾರ್ದು,
ಒಟ್ಟಿನಲ್ಲಿ ಅವನು ಆರೋಗ್ಯವಾಗಿ ಇರಬೇಕು. ಹಾಗಾಗಿ ಆ ರಿವೈವಲ್ ಮಾಡುವಂಥ ಸಂದರ್ಭದಲ್ಲೂ ಅವನು ವೈದ್ಯಕೀಯಗೆ ಸಂಬಂಧಪಟ್ಟಂಥ ದಾಖಲೆಗಳು ಮತ್ತೆ ಆ ಒಂದು ಲ್ಯಾಪ್ಸ್ ಆದಂಥ ಅವಧಿಯ ಸಂಪೂರ್ಣ ಪ್ರೀಮಿಯಂ ಪ್ಲಸ್ ಅದರ ಬಡ್ಡಿಯನ್ನು ಒಟ್ಟಿಗೆ ಸೇರಿಸಿ ಆ ಪಾಲಿಸಿಯನ್ನು ಚಾಲ್ತಿಯನ್ನು ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದನ್ನು ನಾವು ಪುನರುಜ್ಜೀವನ ಅಂತ ಹೇಳ್ತೀವಿ. ಕೆಲವೊಂದು ಸಂದರ್ಭ ಈ ಪಾಲಿಸಿ ಬಹಳ ಕಾಲ ಲ್ಯಾಪ್ಸ್ ಆದರೆ, ಅಂದ್ರೆ 5 ವರ್ಷ ಮೇಲ್ಪಟ್ಟು ಪಾಲಿಸಿಯನ್ನು ಲ್ಯಾಪ್ಸ್ ಆದರೆ ಆ ಪಾಲಿಸಿಗಳನ್ನು ಚಾಲ್ತಿ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಸ್ನೇಹಿತರೆ. ಹಾಗಾದ್ರೆ ಮತ್ತೆ ಒಂದು 4-5 ವರ್ಷ ದುಡ್ಡು ಕಟ್ಟಿರ್ತಾರೆ ಸರ್, ಆಗ ಏನಾಗ್ತದೆ, ಆ ಪಾಲಿಸಿಗಳು ಪೇಡಪ್ ಆಗ್ತದೆ. ಆ ಪೇಡಪ್ ಹಣವನ್ನ ಆ ಪಾಲಿಸಿದಾರರಿಗೆ ಕೊಡುವಂತ ವ್ಯವಸ್ಥೆ ಆಗ್ತದೆ ಸ್ನೇಹಿತರೆ. ಆದ್ರೆ ಪಾಲಿಸಿಯನ್ನ ಮುಂದುವರ್ಸೋದಕ್ಕೆ ಬರೋದಿಲ್ಲ. ಎಷ್ಟು 5 ವರ್ಷಗಳ ಕಾಲ ಹೆಚ್ಚು ಲ್ಯಾಪ್ಸ್ ಆದ್ರೆ. ಇವು ಪಾಲಿಸಿ ಸೇವೆಗೆ ಸಂಬಂಧಪಟ್ಟಂತ ಒಂದು ವಿವರ. ಇನ್ನ ನೆಕ್ಸ್ಟ್ ಟಾಪಿಕ್, ಇಲ್ಲಿ ವಿಮಾ ಉತ್ಪನ್ನಗಳು ಯಾವ್ಯಾವ ರೀತಿಯ ಪಾಲಿಸಿಗಳು ಈ ಒಂದು ಭಾರತೀಯ ಜೀವ ವಿಮಾ ನಿಗಮ ನಮ್ಮ ಸಂಸ್ಥೆಯಲ್ಲಿ ಇದ್ದಾವೆ ಅನ್ನೋದ್ರ ಬಗ್ಗೆ ನಾನು ಸವಿವರವಾಗಿ ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಬೇಸಿಕ್ ಪಾಲಿಸಿ ಅಂತಂತಂದ್ರೆ ಟರ್ಮ್ ಪ್ಲಾನ್ಸ್ ಸ್ನೇಹಿತರೆ. ಟರ್ಮ್ ಪ್ಲಾನ್ಸ್ ಏನ್ ಟರ್ಮ್ ಪ್ಲಾನ್ಸ್ ಅಂತಂದ್ರೆ, ಟರ್ಮ್ ಪ್ಲಾನ್ ಅಂತಂತಂದ್ರೆ ಓನ್ಲಿ ಡೆತ್ ಬೆನಿಫಿಟ್. ಅಂದ್ರೆ ಪಾಲಿಸಿ ಅವಧಿ ಎಷ್ಟು ವರ್ಷ ಇರುತ್ತಾ ಅಷ್ಟು ವರ್ಷನೂ ಆ ವ್ಯಕ್ತಿ ಕಂತುಗಳನ್ನ ಕಟ್ತಾನೆ. ಆ ಪಾಲಿಸಿಯ ಅವಧಿವರೆಗೂ ಅವನು ಜೀವಂತವಾಗಿದ್ದಾನೆ ಅಂತಂತಂದ್ರೆ ಆ ಪಾಲಿಸಿಯಲ್ಲಿ ಯಾವುದೇ ರೀತಿಯಾದಂಥ ಮೆಚುರಿಟಿ ಹಣವನ್ನು ಕೊಡೋದಿಲ್ಲ. ಅಂತ ಪಾಲಿಸಿಗಳನ್ನ ನಾವೇನ್ ಹೇಳ್ತೀವಿ, ಟರ್ಮ್ ಪ್ಲಾನ್, ಕಾಲಾವಧಿ ವಿಮೆ ಅಂತ ಹೇಳ್ತೀವಿ ಸ್ನೇಹಿತರೆ. ಕಾಲಾವಧಿ ವಿಮೆ ಅಂದ್ರೆ ಆ ಎಷ್ಟು ಕಾಲ ಅವಧಿ ಇರುತ್ತಾ ಆ ಅವಧಿಯಲ್ಲಿ ಆ ವ್ಯಕ್ತಿ ಅಕಾಲ ಮರಣದಿಂದ ಅವನ ಕುಟುಂಬಕ್ಕೆ ದೊಡ್ಡ ಮಟ್ಟದ ಆರ್ಥಿಕ ನಷ್ಟವನ್ನ ಪರಿಹಾರ ರೂಪದಲ್ಲಿ ಕೊಡೋದಕ್ಕೆ ಇರುವಂತಹ ಬಹು ಮಹತ್ತರವಾದಂತಹ ಪಾಲಿಸಿಗಳು ಸ್ನೇಹಿತರೆ ಈ ಕಾಲಾವಧಿ ವಿಮೆಗಳು. ಇತ್ತೀಚೆಗೆ ಒಂದು ಜಮಾನ ಇತ್ತು, ಸತ್ ಮೇಲ್ ಪಾಲಿಸಿ ಬರೋದು, ಅದನ್ನ ತಗೊಂಡೇ ಮಾಡೋಣ ಅಂತಂತ ಸ್ನೇಹಿತರೆ. ಇವತ್ತು ಜನರೇ ಕೇಳ್ತಾ ಇದ್ದಾರೆ. ಹಾಗಾಗಿ ಈ ಪಾಲಿಸಿಗಳನ್ನ ಮಾಹಿತಿಯನ್ನ ನೀವು ಹೆಚ್ಚು ತಿಳ್ಕೋಬೇಕಾಗ್ತದೆ. ಈ ಪಾಲಿಸಿ ಯಾರಿಗೆ ಅವಶ್ಯಕತೆ, ಯಾರು ಹೆಚ್ಚು ಸಾಲದ ಹೊಣೆಯನ್ನು ಹೊಂದಿರ್ತಾರೋ, ಲೈಬಿಲಿಟೀಸ್ ಅಂತ ಹೇಳ್ತೀವಿ, ಹೆಚ್ಚಿನ ಆರ್ಥಿಕ ಹೊಣೆಗಾರಿಕೆಗಳು ಯಾರಿಗೆ ಇರ್ತಾವೋ ಅಂಥವ್ರು ಸ್ನೇಹಿತರೆ ಈ ಕಾಲಾವಧಿ ವಿಮೆ ಮುಖಾಂತರ ಅವರಿಗಿರುವಂತಹ ಎಲ್ಲ ಒಂದು ಆರ್ಥಿಕ ಹೊರೆಗಳನ್ನ ವಿಮಾ ಸಂಸ್ಥೆಗೆ ವರ್ಗಾವಣೆ ಮಾಡೋದಕ್ಕೆ ಸಾಧ್ಯತೆ ಇದೆ. ದೇರ್ ಬೈ ಅದರಿಂದ ಏನಾಗ್ತದೆ, ಅವರು ಟೆನ್ಷನ್ ಫ್ರೀ ಆಗಿ ಲೈಫ್ ಅನ್ನು ಲೀಡ್ ಮಾಡೋದಕ್ಕೆ ಅನುಕೂಲ ಆಗ್ತದೆ ಸ್ನೇಹಿತರೆ. ಟೆನ್ಷನ್ ಫ್ರೀ ಆಗಿ ಲೈಫ್ ಲೀಡ್ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಇನ್ನ ಇದಕ್ಕೆ ತದ್ವಿರುದ್ಧವಾದಂತ ಎರಡನೇ ಪಾಲಿಸಿ ಓಲ್ ಲೈಫ್ ಪ್ಲಾನ್ಸ್ ಅಂತ ಹೇಳ್ತೀವಿ. ಓಲ್ ಲೈಫ್ ಪ್ಲಾನ್ಸ್, ಸರಿ, ಓಲ್ ಲೈಫ್ ಪ್ಲಾನ್ಸ್ ನನ್ನ ನಂತರ ಹೇಳ್ತೀನಿ. ಪ್ಯೂರ್ ಎಂಡೋಮೆಂಟ್ ಅಂತ ಹೇಳ್ತೀನಿ. ಪ್ಯೂರ್ ಎಂಡೋಮೆಂಟ್ ಅಂತಂತಂದ್ರೆ ಸ್ನೇಹಿತರೆ ಈ ಪಾಲಿಸಿಗಳು ಆಜೀವ ಪರ್ಯಂತ ಚಾಲ್ತಿಯಲ್ಲಿ ಇರುವಂತ ಪಾಲಿಸಿಗಳು. ಯಾವುದು ಪ್ಯೂರ್ ಎಂಡೋಮೆಂಟ್ ಪಾಲಿಸಿಗಳು. ಬಟ್ ಇಲ್ಲೇನಂತಂದ್ರೆ ಎಲ್ಲಿವರೆಗೂ ವ್ಯಕ್ತಿ ಪಾಲಿಸಿ ಅವಧಿ ಎಷ್ಟು ವರ್ಷ ಅವಧಿ ತಗೊಂಡಿರ್ತಾನ ಅಲ್ಲಿವರೆಗೂ ಅವನು ಜೀವಂತವಾಗಿದ್ರೆ ಮಾತ್ರ ಸೌಲಭ್ಯ ಸಿಗುವಂಥದ್ದು. ಅವನ್ ಡೆತ್ ಆದ್ರೆ ಏನೂ ಸಿಗೋದಿಲ್ಲ. ಆ ತರದ ಪಾಲಿಸಿಗಳನ್ನ ನಾವು ಪ್ಯೂರ್ ಎಂಡೋಮೆಂಟ್ ಅಂತ ಹೇಳ್ತೀವಿ. ಮೂರನೇ ಟೈಪ್ ಆಫ್ ಪಾಲಿಸಿ ಎಂಡೋಮೆಂಟ್ ಪಾಲಿಸಿ, ಉಂಬಳಿ ವಿಮೆ ಅಂತ ಹೇಳ್ತೀವಿ. ಹಾಗಾದ್ರೆ ಉಂಬಳಿ ವಿಮೆ ಅಂತಂದ್ರೆ ಏನು? ಈ ಟರ್ಮ್ ಪ್ಲಾನ್ ಪ್ಲಸ್ ಪ್ಯೂರ್ ಎಂಡೋಮೆಂಟ್, ಈ ಎರಡೂ ಯೋಜನೆಗಳ ಮಿಶ್ರಣವನ್ನು ನಾವು ಎಂಡೋಮೆಂಟ್ ಉಂಬಳಿ ವಿಮೆ ಅಂತ ಹೇಳ್ತೀವಿ. ಟರ್ಮ್ ಪ್ಲಾನು ಮತ್ತೆ ಪ್ಯೂರ್ ಎಂಡೋಮೆಂಟ್, ಕಾಲಾವಧಿ ವಿಮೆ ಮತ್ತೆ ಸಂಪೂರ್ಣ ಉಂಬಳಿ ವಿಮೆ, ಇವೆರಡನ್ನೂ ಸೇರಿಸಿ ಉಂಬಳಿ ವಿಮೆ ಅಂತ ಹೇಳ್ತೀವಿ. ಈ ಎಂಡೋಮೆಂಟ್ ಪ್ಲಾನ್ಸ್ಗಳು ಇತ್ತೀಚೆಗೆ ಹೆಚ್ಚು ಪ್ರಚಾರದಲ್ಲಿ ಇದ್ದಾವೆ. ಯಾಕೆ ಅಂತಂದ್ರೆ ಎಂಡೋಮೆಂಟ್ ಪಾಲಿಸಿ ಅಂತಂತಂದ್ರೆ ಒಂದು 20 ವರ್ಷದ ಪಾಲಿಸಿ ತಗೊಂಡಿದಾರಪ್ಪ, 20 ವರ್ಷದವರೆಗೂ ಪಾಲಿಸಿದಾರ ಕಂತನ್ನ ಕಟ್ಟಿದಾನೆ ಅಂದ್ರೆ ಅವರಿಗೆ ಪಾಲಿಸಿ ಅವಧಿ ಮುಗಿದ ತಕ್ಷಣ ವಿಮಾ ಮೊತ್ತ ಮತ್ತು 20 ವರ್ಷದ ಬೋನಸ್ ಅನ್ನು ಒಟ್ಟಿಗೆ ಆ ಪಾಲಿಸಿದಾರನಿಗೆ ಕೊಡುವಂತ ವ್ಯವಸ್ಥೆ ಆಗ್ತದೆ. ಅದೇ 20 ವರ್ಷದ ಅವಧಿಯಲ್ಲಿ ಫಾರ್ ಎಕ್ಸಾಂಪಲ್ ಅವನು ಒಂದು 5-6 ವರ್ಷದ ನಂತರ ತೀರ್ಕೊಂಡ್ಬಿಟ್ಟ, ಅವಾಗ
ನಾಮನಿರ್ದೇಶಿತ ವ್ಯಕ್ತಿಗೆ ಆ ವಿಮಾ ಮೊತ್ತ ಮತ್ತು ಆ 5-6 ವರ್ಷದ ಬೋನಸ್ ಅನ್ನ ನಾಮನಿರ್ದೇಶನ ವ್ಯಕ್ತಿಗೆ ಕೊಡುವಂತ ವ್ಯವಸ್ಥೆ. ಅಂದ್ರೆ ಎಂಡೋಮೆಂಟ್ ಅಥವಾ ಉಂಬಳಿ ವಿಮೆ ಅಂತಂದ್ರೇನು, ವ್ಯಕ್ತಿ ಜೀವಂತವಾಗಿದ್ರೆ ಅವನಿಗೇನೆ ಆ ಪಾಲಿಸಿಯ ಲಾಭಾಂಶ ಸಿಗ್ತದೆ. ವ್ಯಕ್ತಿ ಅಕಾಲ ಮರಣ ಹೊಂದಿದರೆ ಅವರ ಕುಟುಂಬಕ್ಕೆ ಒಂದು ಆರ್ಥಿಕ ನಷ್ಟವನ್ನ ಪರಿಹಾರ ಮಾಡಿಕೊಡುವಂತ ವ್ಯವಸ್ಥೆ ಇರುವಂತ ಯೋಜನೆಗಳನ್ನ ನಾವು ಎಂಡೋಮೆಂಟ್ ಪ್ಲಾನ್ಸ್ ಅಂತ ಹೇಳ್ತೀವಿ. ಇನ್ನ 4ನೇ ರೀತಿಯಾದಂತ ಯೋಜನೆಗಳು ಓಲ್ ಲೈಫ್ ಪ್ಲಾನ್ಸ್ ಅಂತ ಹೇಳ್ತೀವಿ. ಓಲ್ ಲೈಫ್, ಆ ಪಾಲಿಸಿ ಹೆಸರೇ ಹೇಳೋ ಹಾಗೆ ಎಲ್ಲಿವರೆಗೂ ಪಾಲಿಸಿದಾರ ಜೀವಂತವಾಗಿರ್ತಾನೋ ಅಲ್ಲಿವರೆಗೂ ಚಾಲ್ತಿಯಲ್ಲಿರುವಂತಹ ಯೋಜನೆಗಳನ್ನ ನಾವು ಓಲ್ ಲೈಫ್ ಪ್ಲಾನ್ಸ್ ಅಂತ ಹೇಳ್ತೀವಿ. ಓಲ್ ಲೈಫ್ ಪ್ಲಾನ್ಸ್ಗಳು ಸ್ನೇಹಿತರೆ ಹೆಚ್ಚು ಗ್ರಾಹಕರಿಗೆ ಅಥವಾ ಪಾಲಿಸಿದಾರರಿಗೆ ನಿರಂತರವಾಗಿ ಒಂದು ಆದಾಯ ಕೊಡುವಂತಹ ಅತ್ಯುತ್ತಮವಾದಂಥ ಪಾಲಿಸಿಗಳು. ಈ ಓಲ್ ಲೈಫ್ ಪ್ಲಾನ್ಸ್ಗಳಲ್ಲಿ ಕಂತು ಕಟ್ಟುವಂಥದ್ದು ಒಂದು 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ ಈ ತರ ಇರುತ್ತೆ. ಈ ಕಂತು ಕಟ್ಟೋ ಅವಧಿ ಮುಗಿದ ನಂತರ ಆ ಪಾಲಿಸಿದಾರನಿಗೆ ನಿರಂತರವಾಗಿ ಆ ವ್ಯಕ್ತಿ ಎಲ್ಲಿವರೆಗೂ ಜೀವಂತವಾಗಿರ್ತೀನೋ ಅಲ್ಲಿವರೆಗೂ ನಿರಂತರವಾಗಿ ಆದಾಯವನ್ನ ಕೊಡ್ತವೆ ಅಂತ ಯೋಜನೆಗಳನ್ನ ಓಲ್ ಲೈಫ್ ಪ್ಲಾನ್ಸ್ ಅಂತ ಹೇಳ್ತೀವಿ. ಆ ಒಂದು ಪಾಲಿಸಿಗಳು ಇತ್ತೀಚೆಗೆ ಹೆಚ್ಚು ಪ್ರಚಾರ ಆಗ್ತದೆ. ಯಾಕೆ ಅಂತಂತಂದ್ರೆ ಇತ್ತೀಚೆಗೆ ಸ್ನೇಹಿತರೆ ಯಾರಿಗೂ ಪೆನ್ಷನ್ ಅನ್ನೋದಿಲ್ಲ, ಪಿಂಚಣಿ ಅನ್ನೋದಿಲ್ಲ. ಒಬ್ಬ ಸರ್ಕಾರಿ ನೌಕರದಾರ ಇರ್ಬೋದು, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಲ್ಲಿರುವಂತ ನೌಕರದಾರ ಇರ್ಬೋದು, ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇರುವಂತಹವರು ಅಥವಾ ಅನ್ಆರ್ಗನೈಸ್ಡ್ ಸೆಕ್ಟರ್ಸ್ಗಳಲ್ಲಿ ಯಾರಿಗೂ ಈ ಒಂದು ಪಿಂಚಣಿ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಈ ಓಲ್ ಲೈಫ್ ಅಂತ ಯೋಜನೆಗಳು ಹೆಚ್ಚು ಅನುಕೂಲವನ್ನ ಗ್ರಾಹಕರಿಗೆ ಮಾಡಿಕೊಡ್ತೇವೆ ಅಂತ ಹೇಳಿದ್ರೆ ತಪ್ಪಾಗಿರುತ್ತದೆ. ಇವು ಓಲ್ ಲೈಫ್ ಯೋಜನೆ. ಇನ್ನ 5th ಒನ್ ಚಿಲ್ಡ್ರನ್ ಪ್ಲಾನ್ ಅಂತ. ಚಿಲ್ಡ್ರನ್ ಪ್ಲಾನ್ ನಲ್ಲಿ ಸ್ನೇಹಿತರೆ ನಿಮಗೆ 2 ವ್ಯಕ್ತಿಗಳಿರ್ತವೆ. ಒಂದು ಮಗು ಪಾಲಿಸಿದಾರರಾಗಿರ್ತದೆ, ಇನ್ನ 2ನೇವರು ಕಂತು ಕಟ್ಟುವಂತಾರೆ, ಅವ್ರನ್ನ ನಾವು ಪ್ರಪೋಸರ್ ಅಂತ ಹೇಳ್ತೇವೆ. ಪ್ರಪೋಸರ್ ಆಲ್ವೇಸ್ ತಂದೆ ಅಥವಾ ತಾಯಿ ಇರ್ತಾರೆ. ಹಾಗಾದ್ರೆ ಈ ಪ್ರಪೋಸರ್ಸ್ ಅಕಾಲ ಮರಣ ಹೊಂದಿದ್ರಪ್ಪ, ಕಂತನ್ನ ಕಟ್ತಾ ಇದ್ರು ಮಗು ಹೆಸರಲ್ಲಿ, ಅಕಾಲ ಮರಣ ಹೊಂದ್ಬಿಟ್ಟು, ಆಗ ಈ ಪಾಲಿಸಿಯಲ್ಲಿ ಹೆಚ್ಚುವರಿ ಸೌಲಭ್ಯ ರೈಡರ್ಸ್ ಅಂತ ಇರುತ್ತೆ ಸ್ನೇಹಿತರೆ. ಆ ರೈಡರ್ನ ಪಡೆಯೋದು ಸೂಕ್ತ. ಅದನ್ನ ನಾವು ಪ್ರೀಮಿಯಂ ವೇವರ್ ಬೆನಿಫಿಟ್ ಅಂತ ಹೇಳ್ತೀವಿ. ಅದನ್ನು ಕನ್ನಡದಲ್ಲಿ ಕಂತು ಮನ್ನಾ ಸೌಲಭ್ಯ ಅಂತ ಹೇಳ್ತೀವಿ. ಹಾಗಾದ್ರೆ ಕಂತು ಮನ್ನಾ ಸೌಲಭ್ಯ ಯಾವ ಪಾಲಿಸಿಯಲ್ಲಿ ಇರುತ್ತೆ ಅಂತಂತಂದ್ರೆ ನಿಮಗೆ ಗೊತ್ತಿರಬೇಕು, ಮಕ್ಕಳ ಪಾಲಿಸಿಯಲ್ಲಿ. ಆ ಅಕಾಲ ಮರಣದಿಂದ ಪೋಷಕರ ಅಕಾಲ ಮರಣದಿಂದ ಆ ಪಾಲಿಸಿಯ ಸೌಲಭ್ಯ ಮಗುವಿಗೆ ವಂಚಿತ ಆಗ್ಬಾರ್ದು. ಆ ಮಗುವಿನ ಏನು ಉನ್ನತ ಶಿಕ್ಷಣಕ್ಕಿರ್ಬೋದು ಅಥವಾ ವಿವಾಹದ ಉದ್ದೇಶಕ್ಕಿರ್ಬೋದು, ಆ ಪಾಲಿಸಿಯನ್ನು ಏನ್ ಪಡೆದಿರ್ತಾರ ಅವರಿಗೆ, ಆ ಮಗುವಿಗೆ ಆ 2 ಉದ್ದೇಶಗಳು ಈಡೇರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಂತು ಮನ್ನಾ ಸೌಲಭ್ಯವನ್ನು ಈ ಮಕ್ಕಳ ಪಾಲಿಸಿಯಲ್ಲಿ ಅಡಕವಾಗಿದೆ. ಹಾಗಾದ್ರೆ ಇಲ್ಲಿ 2 ರೀತಿಯ ಅವಧಿ ಇರುತ್ತೆ ಸ್ನೇಹಿತರೆ. ಒಂದು ಡೆಫರ್ಮೆಂಟ್ ಪೀರಿಯಡ್ ಅಂತ, ಅಂದ್ರೆ ಕಂತು ಕಟ್ಟುವ ಅವಧಿಯನ್ನು ನಾವು ಡೆಫರ್ಮೆಂಟ್ ಪೀರಿಯಡ್ ಅಂತ ಹೇಳ್ತೀವಿ. ಮಗುವಿಗೆ ಲಾಭಾಂಶ ಸಿಗುವಂತಹ ಅವಧಿಯನ್ನ ವೆಸ್ಟಿಂಗ್ ಪೀರಿಯಡ್ ಅಂತ ಹೇಳ್ತೀವಿ. ಯೂಶುವಲಿ ವೆಸ್ಟಿಂಗ್ ಪೀರಿಯಡ್ 18 ವರ್ಷದ ನಂತರ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಅಪ್ರಾಪ್ತರಿಗೆ ಯಾವುದೇ ರೀತಿಯಾದಂತಹ ಹಣವನ್ನ ಕೊಡೋದಕ್ಕೆ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ವೆಸ್ಟಿಂಗ್ ಪೀರಿಯಡ್ ಇಲ್ಲಿ 18 ವರ್ಷ ಇರುತ್ತೆ ಯಾವುದೇ ಪಾಲಿಸಿಯಲ್ಲಿ. 18 ವರ್ಷದ ನಂತರ ಆ ಪಾಲಿಸಿಯ ಸೌಲಭ್ಯದ ಪ್ರಕಾರ ಆ ಮಗುವಿಗೆ ಹಣ ವರ್ಗಾವಣೆ ಆಗ್ತಾ ಹೋಗುತ್ತೆ. ಇವುಗಳನ್ನ ನಾವು ಚಿಲ್ಡ್ರನ್ಸ್ ಪ್ಲಾನ್ ಅಂತ ಹೇಳ್ತೀವಿ. ಈ ಚಿಲ್ಡ್ರನ್ಸ್ ಪ್ಲಾನ್ ಅಂತಂತಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಡೆಫರ್ಮೆಂಟ್ ಪೀರಿಯಡ್ ಮತ್ತೆ ವೆಸ್ಟಿಂಗ್ ಪೀರಿಯಡ್ ಇರುತ್ತೆ. ಡೆಫರ್ಮೆಂಟ್ ಪೀರಿಯಡ್ ಅಂದ್ರೆ ಕಂತು ಕಟ್ಟುವ ಅವಧಿ, ವೆಸ್ಟಿಂಗ್ ಪೀರಿಯಡ್ ಅಂತಂದ್ರೆ ಪಾಲಿಸಿಯ ಸೌಲಭ್ಯ ಸಿಗುವಂತಹ ಅವಧಿ. ಇಲ್ಲಿ ಮತ್ತೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಕಂತು ಮನ್ನಾ ಸೌಲಭ್ಯ, ಪ್ರೀಮಿಯಂ ವೇವರ್ ಬೆನಿಫಿಟ್. ಇನ್ನ 6th ಟೈಪ್ ಆಫ್ ಪಾಲಿಸೀಸ್ ಮನಿ ಬ್ಯಾಕ್ ಪಾಲಿಸಿ ಅಂತ ಹೇಳ್ತೀವಿ. ಹಣ ಹಿಂತಿರುಗಿಸುವ ಯೋಜನೆಗಳು, ಮನಿ ಬ್ಯಾಕ್ ಪಾಲಿಸೀಸ್. ಉದಾಹರಣೆ 20 ವರ್ಷ ಒಂದು ಹಣ ಹಿಂತಿರುಗಿಸುವ ಪಾಲಿಸಿಯನ್ನು ಒಬ್ಬ ಗ್ರಾಹಕರ ಪಡೆದಿದ್ದಾರೆ ಅಂತಂದ್ರೆ ಇಲ್ಲಿ 5ನೇ ವರ್ಷ, 10ನೇ ವರ್ಷ, 15ನೇ ವರ್ಷ ಕ್ರಮವಾಗಿ ಆ ವಿಮಾ ಮೊತ್ತದ
20%, 20%, 20%. ಅಂದ್ರೆ ಪಾಲಿಸಿಯ ಮಧ್ಯೆನೇ ಹಣ ಬರ್ತಾ ಇರುತ್ತೆ. ಉದಾಹರಣೆ 10 ಲಕ್ಷ ಮನಿ ಬ್ಯಾಕ್ ಪಾಲಿಸಿ ಮಾಡಿದ್ದಾರೆ, ಹಣ ಹಿಂತಿರುಗಿಸೋ ಪಾಲಿಸಿ ಮಾಡಿದ್ದಾರೆ ಅಂತ. ಆ ಪಾಲಿಸಿ 5 ವರ್ಷ ಕಂತು ಕಟ್ಟಿದ ನಂತರ ಅವ್ರಿಗೆ 20%, ಅಂದ್ರೆ 10 ಲಕ್ಷಕ್ಕೆ 20% ಅಂತಂದ್ರೆ 2 ಲಕ್ಷ. ಆ 2 ಲಕ್ಷ 5ನೇ ವರ್ಷ ದುಡ್ಡು ಸಿಗ್ತದೆ. ಅದೇ ರೀತಿ 10ನೇ ವರ್ಷಕ್ಕೆ ಮತ್ತೆ 2 ಲಕ್ಷ ಸಿಗ್ತದೆ. 15ನೇ ವರ್ಷಕ್ಕೆ ಮತ್ತೆ 2 ಲಕ್ಷ ಸಿಗುತ್ತೆ. ಅಲ್ಲಿಗೆ ಟೋಟಲ್ 20, 20, 20, ಅಲ್ಲಿಗೆ 60%. 10 ಲಕ್ಷದಲ್ಲಿ 6 ಲಕ್ಷ ಅವರಿಗೆ ಸಂದಾಯ ಆಗಿರುತ್ತೆ. ಇನ್ನು 20ನೇ ವರ್ಷದ ಕೊನೆಯಲ್ಲಿ ಇನ್ನ ಉಳಿದ 4 ಲಕ್ಷ ಪ್ಲಸ್ 20 ವರ್ಷದ ಬೋನಸ್ ಅನ್ನ ಆ ಪಾಲಿಸಿದಾರರಿಗೆ ಹಿಂತಿರುಗಿಸಲಾಗುತ್ತೆ. ಯೂಶುವಲಿ ಹಣ ಹಿಂತಿರುಗಿಸೋ ಪಾಲಿಸಿಯಲ್ಲಿ ಪಾಲಿಸಿ ಮೆಚುರಿಟಿ ಆದಾಗ ಅಥವಾ ಪರಿಪಕ್ವ ಆದಾಗ ಹಣ ಎಷ್ಟು ಸಿಗುತ್ತೆ ಅಂತ ಪ್ರಶ್ನೆ ಕೇಳ್ತಾರೆ. ಹಣ ಎಷ್ಟು ಸಿಗುತ್ತೆ ಅಂತಂದ್ರೆ ಉಳಿದ 40% ಮತ್ತೆ ಬೋನಸ್. ಅಲ್ಲಿ ಆಪ್ಷನ್ಸ್ಗಳು ಸಂಪೂರ್ಣ ವಿಮಾ ಮೊತ್ತ ಮತ್ತು ಬೋನಸ್, ಕೇವಲ ಬೋನಸ್ ಮಾತ್ರ, ಅಥವಾ ಏನು ಉಳಿದ ವಿಮಾ ಮತ್ತು ಬೋನಸ್, ಮೇಲಿನ ಎಲ್ಲ ಹೇಳಿಕೆ ಸರಿ, ಎಲ್ಲ ಹೇಳಿಕೆ ತಪ್ಪು, ಈ ತರ ಆಪ್ಷನ್ಸ್ ಕೇಳ್ತಾರೆ. ಏನಂದ್ರೆ ಹಣ ಹಿಂತಿರುಗಿಸೋ ಪಾಲಿಸಿಯಲ್ಲಿ ಹಂತವಾಗಿ ದುಡ್ಡನ್ನ ಕೊಡೋದ್ರಿಂದ ಇನ್ನೇನು ಉಳಿದಿರುತ್ತಲ್ಲ ವಿಮಾ ಮೊತ್ತ, ಆ ಉಳಿದ ವಿಮಾ ಮತ್ತು ಬೋನಸ್ ಅನ್ನ ಕೊಡ್ತಾರೆ ಸ್ನೇಹಿತರೆ. ಇವನ್ನ ನಾವು ಹಣ ಹಿಂತಿರುಗಿಸುವ ಪಾಲಿಸಿಗಳು ಅಂತ ಹೇಳ್ತೀವಿ. ಇವುಗಳ ಇಂದ ಅಡ್ವಾಂಟೇಜ್ ಏನಪ್ಪಾ ಅಂತಂತಂದ್ರೆ, ಈ ಹಣ ಹಿಂತಿರುಗಿಸಿ ಕೊಟ್ರು 5 ವರ್ಷಕ್ಕೆ ಅಲ್ಲಿ ಸಂಪೂರ್ಣ ನಾಳೆ ಗ್ರಾಹಕರು ಅಥವಾ ಪಾಲಿಸಿದಾರರು ಏನಾದ್ರು ಅಕಾಲ ಮರಣ ಹೊಂದಿದ್ರು, ಅವ್ರಿಗೆ ಮರಣ ಹೊಂದಿದಾಗ ಸಂಪೂರ್ಣ ವಿಮಾ ಮತ್ತು ಬೋನಸ್ ಆ ಪಾಲಿಸಿದಾರರಿಗೆ ಸಂದಾಯ ಆಗ್ತದೆ. ಅದೊಂದು ಅಡ್ವಾಂಟೇಜ್ ಸ್ನೇಹಿತರೆ ಹಣ ಹಿಂತಿರುಗಿಸುವ ಪಾಲಿಸಿಯಲ್ಲಿ, ಮನಿ ಬ್ಯಾಕ್ ಪಾಲಿಸಿಯಲ್ಲಿ. ಇನ್ನ 7ನೇ ರೀತಿಯಾದಂತಹ ಪಾಲಿಸಿಗಳು ಪೆನ್ಷನ್ ಪ್ಲಾನ್ಸ್, ಪಿಂಚಣಿ ಯೋಜನೆಗಳು ಅಂತ. ಪಿಂಚಣಿ ಯೋಜನೆಗಳಲ್ಲಿ 2 ರೀತಿ. ಒಂದು ಇಮ್ಮಿಡಿಯೇಟ್ ಆನ್ಯುಟಿ ಅಂತ ಹೇಳ್ತೀವಿ, ಅಂದ್ರೆ ತಕ್ಷಣದ ಪಿಂಚಣಿ ಯೋಜನೆ, ಇಮ್ಮಿಡಿಯೇಟ್ ಆನ್ಯುಟಿ. 2ನೇದು ಮುಂದೂಡಲಾದ ಪಿಂಚಣಿ ಯೋಜನೆ, ಡೆಫರ್ಡ್ ಆನ್ಯುಟಿ ಅಂತ. ಹಾಗಾದ್ರೆ ತಕ್ಷಣದ ಪಿಂಚಣಿ ಯೋಜನೆ ಅಂದ್ರೆ ಏನು? ಸೇ ಫಾರ್ ಎಕ್ಸಾಂಪಲ್, ನನ್ನ ಕಡೆ 1 ಕೋಟಿ ದುಡ್ಡು ಇದೆಯಪ್ಪ, ನಾನು ಇವತ್ತು ಡಿಪಾಸಿಟ್ ಮಾಡಿಬಿಡ್ತೀನಿ ಪೆನ್ಷನ್ ಪ್ಲಾನ್ ನಲ್ಲಿ. ನಾನು ಎಲ್ಲಿವರೆಗೂ ಜೀವಂತವಾಗಿ ಇರ್ತೀನೋ ಅಲ್ಲಿವರೆಗೂ ನನಗೆ ಒಂದು ನಿಶ್ಚಿತವಾದಂತ ಪೆನ್ಷನ್ ಅಮೌಂಟ್ ಅನ್ನ ನಾನು ಜೀವಂತವಾಗಿರೋವರೆಗೂ ನನಗೆ ಕೊಡುವಂತಹ ಒಂದು ವ್ಯವಸ್ಥೆ. ನಮ್ಮಲ್ಲಿ ಜೀವನ್ ಅಕ್ಷಯ್ ಮತ್ತು ಜೀವನ್ ಶಾಂತಿ ಅಂತ ಒಂದು ವಿಶಿಷ್ಟವಾದಂತ ಪಿಂಚಣಿ ಯೋಜನೆಗಳಿವೆ. ಜೀವನ್ ಅಕ್ಷಯ್ ಏನಿದೆಯಲ್ಲ ಅದು ಇಮ್ಮಿಡಿಯೇಟ್ ಆನ್ಯುಟಿ, ತಕ್ಷಣದ ಪಿಂಚಣಿ ಯೋಜನೆ. ನೀವು 1 ಕೋಟಿ ಡಿಪಾಸಿಟ್ ಮಾಡಿಬಿಟ್ರೆ ಲೈಫ್ ಲಾಂಗ್ ನಿಮಗೆ ಒಂದು ಫಿಕ್ಸೆಡ್ ಅಮೌಂಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ನು 2ನೇದು ಮುಂದೂಡಲಾದ ಪಿಂಚಣಿ ಯೋಜನೆ. ಮುಂದೂಡಲಾದ ಪಿಂಚಣಿ ಯೋಜನೆ ಅಂತಂದ್ರೆ ಏನು? ಸೇ ಫಾರ್ ಎಕ್ಸಾಂಪಲ್, ನನಗೀಗ 30 ವರ್ಷ, ನನಗೀಗಲೇ ಪೆನ್ಷನ್ ಬೇಡ, ನನಗೆ ಇನ್ನೊಂದು 10 ವರ್ಷದಿಂದ ಬರಲಿ, ಅಂದ್ರೆ 40 ವರ್ಷದಿಂದ ನನಗೆ ಪೆನ್ಷನ್ ಸ್ಟಾರ್ಟ್ ಆಗಲಿ, ಅಲ್ಲಿವರೆಗೂ ನನಗೆ ಬೇಡ, ಅಥವಾ 50 ವರ್ಷದಿಂದ ಪೆನ್ಷನ್ ಸ್ಟಾರ್ಟ್ ಆಗಲಿ. ಹಾಗಾದ್ರೆ ನಾನು ಏನ್ ಮಾಡ್ಬೇಕು? 50ನೇ ವರ್ಷದಿಂದ ನಾನು ಪೆನ್ಷನ್ ಬೇಕು ಅಂತ ನಾನು ಇವತ್ತು ಡಿಸೈಡ್ ಮಾಡ್ಬೇಕು ಅಂತಂದ್ರೆ, ನಾನು ಇವತ್ತು ರೆಗ್ಯುಲರ್ ಆಗಿ ಹೂಡಿಕೆ ಮಾಡ್ತಾ ಹೋಗುವಂತ. ಇಲ್ಲೂ ಸಹ ನಾನು ಚಿಲ್ಡ್ರನ್ ಪ್ಲಾನ್ ನಲ್ಲಿ ಹೇಳಿದಾಗೆ ಡೆಫರ್ಮೆಂಟ್ ಪೀರಿಯಡ್ ಅಂತ ಹೇಳ್ತೀವಿ ಇಲ್ಲಿ, ಅಂದ್ರೆ ಕಂತು ಕಟ್ಟೋ ಅವಧಿ ಏನಿರುತ್ತಲ್ಲ ಅದನ್ನ ಡೆಫರ್ಮೆಂಟ್ ಪೀರಿಯಡ್ ಅಂತ ಹೇಳ್ತೀವಿ. ನನಗೆ ಪಿಂಚಣಿ ಸ್ಟಾರ್ಟ್ ಆಗ್ತದಲ್ಲ ಆ ಅವಧಿಯನ್ನು ವೆಸ್ಟಿಂಗ್ ಪೀರಿಯಡ್ ಅಂತ ಹೇಳ್ತೀವಿ. ಈ ತರದ ಪಿಂಚಣಿ ಯೋಜನೆಗಳಿಗೆ ನಾವು ಏನ್ ಹೇಳ್ತೀವಿ? ಮುಂದೂಡಲಾದ ಪಿಂಚಣಿ ಯೋಜನೆಗಳು ಅಂತ ಹೇಳ್ತೀವಿ. ತಕ್ಷಣದ ಪಿಂಚಣಿ ಯೋಜನೆ ಮತ್ತೆ ಮುಂದೂಡಲಾದ ಪಿಂಚಣಿ ಯೋಜನೆ. ಇಂಗ್ಲಿಷಲ್ಲಿ ನಾವು ಇಮ್ಮಿಡಿಯೇಟ್ ಆನ್ಯುಟಿ ಮತ್ತೆ ಡೆಫರ್ಡ್ ಆನ್ಯುಟಿ ಅಂತ ಹೇಳ್ತೀವಿ. ಸರಿನಾ? ಇವು ಪಿಂಚಣಿ ಯೋಜನೆಗಳು. ಇನ್ನ 9ನೇ ರೀತಿಯಾದಂತ ಪಾಲಿಸಿಗಳು ಸ್ನೇಹಿತರೆ ULIP ಅಂದ್ರೆ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಏನಪ್ಪಾ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ಸ್ ಅಂದ್ರೆ ಸ್ನೇಹಿತರೆ, ಇತ್ತೀಚೆಗೆ ಯುವ ಪೀಳಿಗೆ ಏನು ಎಕ್ಸ್ಪೆಕ್ಟೇಷನ್ ಅಂತಂದ್ರೆ, ನಾನು ರಿಸ್ಕ್ ತಗೊಳಕ್ ರೆಡಿ ಇದ್ದೀನಿ, ಆದ್ರೆ ಐ ವಾಂಟ್ ಗುಡ್ ರಿಟರ್ನ್ಸ್, ನನಗೆ ಹೆಚ್ಚಿನ ಲಾಭ ಬರಬೇಕು. ಹಾಗಾದ್ರೆ ಈ ಯುಲಿಪ್ ಪ್ಲಾನ್ಸ್ಗಳಿಗೆ ಕೆಲಸ ಮಾಡ್ತವೆ. ಇವುಗಳಲ್ಲಿ 4 ರೀತಿಯಾದಂಥ ಫಂಡ್ಸ್ಗಳಿರ್ತವೆ. ಒಂದು ಏನು ಗೌರ್ಮೆಂಟ್ ಸೆಕ್ಯೂರಿಟೀಸ್ ಫಂಡ್ ಅಂತ, 2ನೇದು ಡೆಟ್ ಫಂಡ್ ಅಂತ, ಡೆಟ್ ಅಥವಾ ಬಾಂಡ್ ಫಂಡ್ ಅಂತ, 3ನೇದು ಬ್ಯಾಲೆನ್ಸ್ಡ್ ಫಂಡ್ ಅಂತ, 4ನೇದು ಗ್ರೌತ್ ಫಂಡ್ ಅಥವಾ ಈಕ್ವಿಟಿ ಫಂಡ್ ಅಂತ ಹೇಳ್ತೀವಿ. ಗ್ರೌತ್ ಫಂಡ್ ಅಥವಾ ಈಕ್ವಿಟಿ ಫಂಡ್ ಏನಪ್ಪಾ ಅಂತಂತಂದ್ರೆ 100% ಇಲ್ಲಿ ಶೇರ್ಸ್ಗಳಲ್ಲಿ ಹೂಡಿಕೆ ಆಗ್ತದೆ. ಅಂದ್ರೆ more than 75%
ಶೇರ್ಸ್ಗಳನ್ನೇ ನಮ್ಮ ಹಣ ಹೂಡಿಕೆ ಆಗೋದ್ರಿಂದ ಇಲ್ಲಿ ಹೈ ರಿಸ್ಕ್ ಇರುತ್ತೆ. ಇನ್ನ ಬ್ಯಾಲೆನ್ಸ್ ಫಂಡ್ ಅಲ್ಲಿ 50% ಅಥವಾ 60% 40% ರೇಷಿಯೋ ಅಲ್ಲಿ ಈ ಡೆಟ್ ಮತ್ತೆ ಇಕ್ವಿಟಿಯಲ್ಲೇ ಹೂಡಿಕೆ ಆಗ್ತದೆ. ಇನ್ನ ಪ್ಯೂರ್ ಡೆಟ್ ಫಂಡ್ಸ್ ಅಂತಂತಂದ್ರೆ ಅಲ್ಲಿ ಆಲ್ಮೋಸ್ಟ್ ಆಲ್ ಏನು ಒಂದು ಸೆಕ್ಯೂರ್ಡ್ ಬಾಂಡ್ಸ್ಗಳಲ್ಲಿ ಫಿಕ್ಸೆಡ್ ಇಂಟ್ರೆಸ್ಟ್ ಕೊಡುವಂತ ಬಾಂಡ್ಗಳಲ್ಲಿ ಹೂಡಿಕೆ ಆಗ್ತದೆ. ಇನ್ನ ಗೌರ್ಮೆಂಟ್ G-Sec ಬಾಂಡ್ಸ್ ಅಂತ ಇರ್ತವೆ, ಅವು ಸರ್ಕಾರನೇ ಇಶ್ಯೂ ಮಾಡ್ತವೆ, ಅವುಗಳಿಗೆ ಒಂದು ಫಿಕ್ಸೆಡ್ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲೇ ರಿಟರ್ನ್ಸ್ ಕೊಡ್ತವೆ. ಈ ತರದ ಹೂಡಿಕೆಯ ಯೋಜನೆಗಳನ್ನ ನಾವು ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ಸ್ ಅಂತ ಹೇಳ್ತೀವಿ. ಇವುಗಳಲ್ಲಿ ಹೆಚ್ಚಿನ ಒಂದು ರಿಟರ್ನ್ಸ್ ಅನ್ನ ನಾವು ಜನರು ನಿರೀಕ್ಷೆ ಮಾಡಬಹುದು. ಹಾಗಾಗಿ ಇತ್ತೀಚಿನ ಯುವ ಪೀಳಿಗೆ ಈ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ಗಳನ್ನ ಹೆಚ್ಚು ಕೇಳ್ತಾರೆ ಹಾಗೂ ಹೆಚ್ಚು ಮಾರಾಟದಲ್ಲಿ ಇದ್ದಾವೆ ಸ್ನೇಹಿತರೆ. ಇದಿಷ್ಟು ಸ್ನೇಹಿತರೆ ವಿಮಾ ಉತ್ಪನ್ನಗಳ ಬಗ್ಗೆ ಮಾಹಿತಿ. ಈ ವಿಮಾ ಉತ್ಪನ್ನಗಳ ಬಗ್ಗೆನೂ ನಿಮಗೆ ಪರೀಕ್ಷೆಯಲ್ಲೇ ಒಂದು 4 ರಿಂದ 5 ಪ್ರಶ್ನೆಗಳು ಇದ್ದೇ ಇರ್ತವೆ ಸ್ನೇಹಿತರೆ. ಇದಾದ ನಂತರ ಏನು ಒಬ್ಬ ಗ್ರಾಹಕನಿಗೆ ಇರುವಂತಹ ಹೂಡಿಕೆಯ ಅವಕಾಶಗಳೇನು ಅದ್ರ ಬಗ್ಗೆ ನಾನು ಒಂದು 5 ನಿಮಿಷ ನಾನು ನಿಮಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇವತ್ತು ಒಬ್ಬ ಗ್ರಾಹಕರಿಗೆ ಹೂಡಿಕೆ ಮಾಡೋದಕ್ಕೆ ಸಾಕಷ್ಟು ಆರ್ಥಿಕ ಉತ್ಪನ್ನಗಳಿದಾವೆ. ನಾನು ಹಂತವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಇವನ್ನ ನಾಳೆ ನಿಮಗೆ ಮುಂದೆ ನಿಮ್ಮ ಈ ಒಂದು ಇಡೀ ಕ್ಯಾರಿಯರ್ಗೆ ಅನುಕೂಲ ಆಗುವಂಥದ್ದು ಸ್ನೇಹಿತರೆ. ಹಾಗಾಗಿ ನೀವು ಈ ಒಂದು ಪರೀಕ್ಷೆಗೆ ತರಬೇತಿ ಪಡೆಯೋದು ಅಷ್ಟೇ ಅಲ್ಲ ಸ್ನೇಹಿತರೆ, ಇದು ನಿಮ್ಮ ಮುಂದಿನ ಭವಿಷ್ಯದ ಹಿತದೃಷ್ಟಿಯಿಂದ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋದು, ನಿಮಗೆ ತರಬೇತಿ ಕೊಡೋದಕ್ಕೆ. ಈಗ ಇತರೆ ಆರ್ಥಿಕ ಉತ್ಪನ್ನಗಳ ಬಗ್ಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಒಂದು ಬ್ಯಾಂಕ್ಗಳಲ್ಲಿ ಇರ್ಬೋದು. ಬ್ಯಾಂಕ್ಗಳಲ್ಲಿ ಸೇವಿಂಗ್ಸ್ ಅಕೌಂಟ್ ಇರುತ್ತೆ, ಕರೆಂಟ್ ಅಕೌಂಟ್ ಅಂತ ಇರುತ್ತೆ. ಅವುಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಫಿಕ್ಸೆಡ್ ಡಿಪಾಸಿಟ್ಸ್ಗಳಿರ್ತವೆ ಸ್ನೇಹಿತರೆ. ಅಂದ್ರೆ ಇಂತಿಷ್ಟು ಬಡ್ಡಿ ಕೊಡ್ತೀವಿ, ಇಂತಿಷ್ಟು ಅವಧಿಗೆ, ಒಂದು ಏನು 90 ದಿನದ ಅವಧಿ ಅಥವಾ 180 ದಿನದ ಅವಧಿ ಅಥವಾ 365 ದಿನದ ಅವಧಿ, 1 ಇಯರ್ ಟೆನ್ಯೂರ್, 3 ಇಯರ್ಸ್ ಟೆನ್ಯೂರ್, 5 ಇಯರ್ಸ್ ಟೆನ್ಯೂರ್, ಈ ತರ ಬ್ಯಾಂಕ್ಗಳಲ್ಲಿ ಡಿಪಾಸಿಟ್ಸ್ಗಳನ್ನ ಮಾಡ್ಕೊಂತಾರೆ, ಫಿಕ್ಸೆಡ್ ಡಿಪಾಸಿಟ್ಸ್ಗಳು. ಇನ್ನ ಪೋಸ್ಟ್ ಆಫೀಸಲ್ಲಿ ಹೂಡಿಕೆ ಮಾಡ್ಬೋದು. ಅಲ್ಲಿ ಕಿಸಾನ್ ವಿಕಾಸ್ ಪತ್ರ ಇರ್ಬೋದು, NSC ಸರ್ಟಿಫಿಕೇಟ್ಸ್ಗಳಿರ್ಬೋದು, ಮಂತ್ಲಿ ಇನ್ಕಮ್ ಪ್ಲಾನ್ಸ್ಗಳಿರ್ಬೋದು, ಈ ಥರದ RD ರಿಕರಿಂಗ್ ಡಿಪಾಸಿಟ್ಸ್ಗಳಿರ್ಬೋದು ಅಥವಾ FD ಫಿಕ್ಸೆಡ್ ಡಿಪಾಸಿಟ್ಸ್ಗಳಿರ್ಬೋದು. ಇವೆಲ್ಲವೂ ಪೋಸ್ಟಲ್ ಡಿಪಾರ್ಟ್ಮೆಂಟ್ಗಳಲ್ಲಿ ಹೂಡಿಕೆ ಮಾಡೋದಕ್ಕೆ ಗ್ರಾಹಕರಿಗೆ ಅವಕಾಶ ಇರೋ ಸ್ನೇಹಿತರೆ. ಇದರ ಜೊತೆಗೆ ಷೇರು ಮಾರುಕಟ್ಟೆಯಲ್ಲಿ ಜನರು ಹೂಡಿಕೆ ಮಾಡ್ಬೋದು. ಅದಕ್ಕೆ ಏನಂತಂದ್ರೆ ಡಿಮ್ಯಾಟರಲೈಸ್ಡ್ ಫಾರ್ಮ್ಯಾಟ್, ಅಂದ್ರೆ ಡಿಮ್ಯಾಟ್ ಅಕೌಂಟ್ ಅನ್ನು ಓಪನ್ ಮಾಡಿ ಶೇರ್ಸ್ಗಳಲ್ಲಿ ಜನರು ಹಣವನ್ನು ತೊಡಗಿಸ್ಬೋದು. ಇನ್ನು ಮ್ಯೂಚುವಲ್ ಫಂಡ್ಸ್ಗಳು, ಗ್ರೂಪ್ ಆಫ್ ಸ್ಟಾಕ್ಸ್, ಅದನ್ನ ಒಂದು ಪೋರ್ಟ್ಫೋಲಿಯೋ ಅಂತ ಇರುತ್ತೆ. ಅಂದ್ರೆ ಶೇರ್ಸ್ಗಳಲ್ಲಿ ನಮಗೆ ಜ್ಞಾನ ಇಲ್ಲ, ನಾಲೆಡ್ಜ್ ಇಲ್ಲ ಅಂತಂತಂದ್ರೆ ಈ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋದು ಸೂಕ್ತ. ಯಾಕಂತಂದ್ರೆ ಇಲ್ಲಿ 20-30 ಕಂಪನಿಗಳ ಶೇರ್ಗಳ ಅಲ್ಲಿ ಸೇರಿ ಒಂದು ಮ್ಯೂಚುವಲ್ ಫಂಡ್ ಸ್ಕೀಮ್ ಅಂತ ಮಾಡಿರ್ತಾರೆ. ನಾನು 1,000 ರೂಪಾಯಿ ಹೂಡಿಕೆ ಮಾಡ್ತೀನಿ ಅಂತಂತಂದ್ರು ಆ 30 ಕಂಪನಿಗಳಲ್ಲೂ ನನ್ನ ರಿಸ್ಕ್ ನಂದು 1,000 ರೂಪೀಸ್ ಹೂಡಿಕೆ ಆಗ್ತದೆ, ಆ ತರ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಇಲ್ಲಿ ಲೆಸ್ ರಿಸ್ಕ್ ಆಸ್ ಕಂಪೇರ್ ಟು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸ್. ಶೇರ್ಗಳ ಹೂಡಿಕೆ ಇರ್ಬೋದು, ಮ್ಯೂಚುವಲ್ ಫಂಡ್ಸ್ಗಳ ಹೂಡಿಕೆ ಇರ್ಬೋದು. ಇದ್ರ ಜೊತೆಗೆ ಕಮಾಡಿಟಿ ಮಾರ್ಕೆಟ್, ಅವನು ಸಹ ಎಲ್ಲ ಆನ್ಲೈನ್ ಅಲ್ಲೇ ಟ್ರೇಡಿಂಗ್ ಮಾಡ್ಬೋದು. ಕಮಾಡಿಟೀಸ್, ಗೋಲ್ಡ್ ಇನ್ವೆಸ್ಟ್ಮೆಂಟ್ಸ್. ಇನ್ನ ರಿಯಲ್ ಎಸ್ಟೇಟ್ ಅಂತಂತಂದ್ರೆ ಲ್ಯಾಂಡ್ ಮತ್ತೆ ಬಿಲ್ಡಿಂಗ್ಗಳ ಅಲ್ಲಿ ಹೂಡಿಕೆ ಮಾಡುವಂಥದ್ದು, ಲ್ಯಾಂಡ್ ಬಿಲ್ಡಿಂಗ್ ರಿಯಲ್ ಎಸ್ಟೇಟ್. ಇನ್ನ ಅದನ್ನ ಬಿಟ್ರೆ ನಿಮಗೆ ನಾನು ಲಾಸ್ಟಿಗೆ ಹೇಳ್ತಾ ಇದ್ದೀನಿ ಇನ್ಶೂರೆನ್ಸ್ ಅನ್ನೋದು ಸ್ನೇಹಿತರೆ, ಇದು ಹೂಡಿಕೆಗೆ ಅಷ್ಟೇ ಸೂಕ್ತ ಅಲ್ಲ, ಹೂಡಿಕೆಯ ಜೊತೆಗೆ ಕುಟುಂಬಕ್ಕೆ ದೊಡ್ಡ ಆರ್ಥಿಕ ನಷ್ಟ ಆಗದೆ ತಡೆಯುವಂತಹ ಒಂದು ಅತ್ಯುತ್ತಮವಾದಂತಹ ಸಾಧನ ಸ್ನೇಹಿತರೆ. ಇವೆಲ್ಲವೂ ಏನು ನಮಗೆ ಯಾವುದೇ ಒಬ್ಬ ಗ್ರಾಹಕರಿಗೆ ಇರುವಂತಹ ಹೂಡಿಕೆಯ ಸಾಧನಗಳ ಸ್ನೇಹಿತರೆ. ಹಾಗಾದ್ರೆ ಹೂಡಿಕೆ ಯಾವ ರೀತಿ ಇರುತ್ತೆ? ಒಂದು ಅಲ್ಪಾವಧಿಯ ಹೂಡಿಕೆ ಅಂದ್ರೆ ಏನು, 1 ವರ್ಷದಿಂದ 5 ವರ್ಷ ಮ್ಯಾಕ್ಸಿಮಮ್. ಅಲ್ಪಾವಧಿ ಹೂಡಿಕೆಗಳು ಅಂತಂದ್ರೆ ಮ್ಯಾಕ್ಸಿಮಮ್ ಗರಿಷ್ಠ 5 ವರ್ಷ ಇರುತ್ತೆ. ಇನ್ನು 5 ವರ್ಷದಿಂದ ಒಂದು 15 ವರ್ಷದವರೆಗೂ ಹೂಡಿಕೆ ಮಾಡೋ ಅಂಥವು ಮಧ್ಯಮಾವಧಿಯ ಹೂಡಿಕೆಗಳು ಅಂತ ಹೇಳ್ತೀವಿ. ಇನ್ನು ದೀರ್ಘಾವಧಿಯ ಹೂಡಿಕೆಗಳು ಅಂತಂತಂದ್ರೆ 15 ವರ್ಷ ಮತ್ತು ಅದಕ್ಕಿಂತ ಹೆಚ್ಚು
ಕಾಲ ಹೂಡಿಕೆಯನ್ನ ಹಣವನ್ನು ಹೂಡಿಕೆ ಮಾಡ್ತಾರೆ ಅಂತಂದ್ರೆ ಅವನ್ನ ನಾವು ದೀರ್ಘಾವಧಿಯ ಹೂಡಿಕೆಗಳನ್ನು ಅಂತ ಹೇಳ್ತೀವಿ. ವಿಮೆ ಸ್ನೇಹಿತರೆ ದೀರ್ಘಾವಧಿಯ ಹೂಡಿಕೆಯ ಒಂದು ಸಾಧನ, ದೀರ್ಘಾವಧಿಯವರೆಗೆ ಕುಟುಂಬಕ್ಕೆ ಭದ್ರತೆಯನ್ನ ಕೊಡುವಂತಹ ಸಾಧನ. ಹಾಗಾಗಿ ಇನ್ಶೂರೆನ್ಸ್ ಅನ್ನ ಯಾರೇ ಶಾರ್ಟ್ ಟರ್ಮ್ ಕೇಳ್ತಾರೆ ಅಂತಂತಂದ್ರೆ ಅವರಿಗೆ ಈ ಒಂದು ಅಂಶವನ್ನ ತಿಳಿಸಿ ಹೇಳಿ. ನಿಮ್ ಕುಟುಂಬಕ್ಕೆ ಕೇವಲ 5 ವರ್ಷ 10 ವರ್ಷ ಭದ್ರತೆ ಸಾಕಾ, ಅಥವಾ ನಿಮ್ಮ ಕುಟುಂಬಕ್ಕೆ 15 ವರ್ಷಕ್ಕಿಂತ ಹೆಚ್ಚು ಕಾಲ ನಿಮ್ಮ ಕುಟುಂಬಕ್ಕೆ ಭದ್ರತೆ ಬೇಕಾ ಅನ್ನೋ ಅಂಶವನ್ನ ನೀವು ತಿಳಿಸಿದಾಗ ಖಂಡಿತ ಅವರು ತಮ್ಮ ಹೂಡಿಕೆ ಮಾಡುವ ಮುನ್ನ ಮೊದಲು ಅವರು ಕುಟುಂಬದಕ್ಕೆ ಭದ್ರತೆಯನ್ನ ಮಾಡಿಕೊಂಡು ಆ ನಂತರ ನಾನು ಹೂಡಿಕೆ ಮಾಡೋಣ ಅನ್ನೋ ಒಂದು ಅಂಶವನ್ನ ಅವರಿಗೆ ಮನದಟ್ಟಾಗ್ತದೆ. ಹಾಗಾಗಿ ನಾನು ಇತರ ಹೂಡಿಕೆ ಸಾಧನಗಳ ಬಗ್ಗೆ ಮತ್ತೆ ಇವುಗಳ ಕಾಲಾವಧಿಯ ಬಗ್ಗೆ ನಿಮಗೆ ತಿಳಿಸಿದ್ದೇನೆ ಸ್ನೇಹಿತರೆ. ಇನ್ನ ನೆಕ್ಸ್ಟ್ ಟಾಪಿಕ್ ಏನು, ದಾವೆಗಳು, ಕ್ಲೈಮ್ಸ್ ಅಂತ ಹೇಳ್ತೇವೆ ಸ್ನೇಹಿತರೆ. ಕ್ಲೈಮ್ಸ್ ವಿಮೆಯಲ್ಲಿ 3 ರೀತಿಯಾದಂಥ ಹಣ ಒಬ್ಬ ಪಾಲಿಸಿದಾರರಿಗೆ ಸಿಗುವಂಥದ್ದು ಮತ್ತೆ ಅವರ ಕುಟುಂಬಕ್ಕೆ ಅಥವಾ ನಾಮನಿರ್ದೇಶಿತರಿಗೆ ಸಿಗುವಂಥದ್ದು. ಮೊದಲ 2 ಯಾವುವು? ಒಂದನೇದು ಸರ್ವೈವಲ್ ಬೆನಿಫಿಟ್ಸ್, ಎರಡನೇದು ಮೆಚುರಿಟಿ ಬೆನಿಫಿಟ್ಸ್, ಮೂರನೇದು ಡೆತ್ ಕ್ಲೈಮ್. ಈ 3 ರೀತಿಯಾದಂಥ ಸೌಲಭ್ಯಗಳು ವಿಮೆಯಿಂದ ಗ್ರಾಹಕರಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ ಸಿಗುವಂಥದ್ದು. ಇದರಲ್ಲಿ ಮೊದಲ 2 ನಾನು ಹೇಳಿದಾಗೆ ಸರ್ವೈವಲ್ ಬೆನಿಫಿಟ್ಸ್ ಮತ್ತೆ ಮೆಚುರಿಟಿ ಬೆನಿಫಿಟ್ಸ್, ಈ 2 ಪಾಲಿಸಿದಾರನಿಗೆನೆ ಸಿಗುವಂಥದ್ದು. ಹಾಗಾದ್ರೆ ಡೆತ್ ಕ್ಲೈಮ್ ಯಾರಿಗೆ ಕೊಡ್ತಾರೆ ಸರ್? ಡೆತ್ ಕ್ಲೈಮ್ ಪಾಲಿಸಿದಾರನ ಅನುಪಸ್ಥಿತಿಯಲ್ಲಿ ಅವರ ಅವಲಂಬಿತರಿಗೆ ಸಿಗುವಂತಹ ಸೌಲಭ್ಯ. ಈಗ ಸರ್ವೈವಲ್ ಬೆನಿಫಿಟ್ಸ್ ನಾನು ಹೇಳಿದೆ, ಮನಿ ಬ್ಯಾಕ್ ಪಾಲಿಸಿ ಅಂತ ಹೇಳಿದ್ನಲ್ವಾ, ಹಣ ಹಿಂತಿರುಗಿಸುವ ಯೋಜನೆ. ಅಂದ್ರೆ ವ್ಯಕ್ತಿ ಜೀವಂತವಾಗಿದ್ದಾನೆ, ಪಾಲಿಸಿ ಪ್ರೀಮಿಯಂ ಅನ್ನು ಕಟ್ತಾ ಇದ್ದಾನೆ, ಪಾಲಿಸಿನೂ ಕಂಟಿನ್ಯೂ ಆಗ್ತಾ ಇದೆ, ಆದ್ರೆ ಮಧ್ಯೆ ಪಾಲಿಸಿ ಸೌಲಭ್ಯ ಸಿಗ್ತಾ ಇದೆ. ಅಂತ ಸೌಲಭ್ಯಗಳನ್ನು ನಾವು ಜೀವಂತಿಕೆಯ ಸೌಲಭ್ಯಗಳು ಅಂತ ಹೇಳ್ತೀವಿ. ಈ ಮನಿ ಬ್ಯಾಕ್ ಪಾಲಿಸಿಗಳಲ್ಲಿ ಸಿಗುವಂತಹ ಸೌಲಭ್ಯಗಳನ್ನ ನಾವು ಜೀವಂತಿಕೆಯ ಸೌಲಭ್ಯ ಅಥವಾ ಸರ್ವೈವಲ್ ಬೆನಿಫಿಟ್ಸ್ ಅಂತ ಹೇಳ್ತೀವಿ. ಇನ್ನು ಅದೇ ರೀತಿ ಪಿಂಚಣಿ ಯೋಜನೆಗಳು, ಒಂದ್ಸಲ ಕಂತು ಕಟ್ಟೋದು ಮುಗೀತು, ಅದಾದ ನಂತರ ಈ ಪಾಲಿಸಿ ವೆಸ್ಟಿಂಗ್ ಆಯಿತು, ಅಲ್ಲಿಂದ ಅವನಿಗೆ ನಿರಂತರವಾಗಿ ಆದಾಯ ಸಿಗ್ತದೆ. ಜೀವಂತವಾಗಿದ್ದಂಗೆ ರೆಗ್ಯುಲರ್ ಆಗಿ ಆದಾಯ ಬರುವಂಥದ್ದು ಆ ಪೆನ್ಷನ್ ಯೋಜನೆಗಳು. ಇವೆರಡೂ ಸರ್ವೈವಲ್ ಬೆನಿಫಿಟ್ಸ್ಗೆ ಬೆಸ್ಟ್ ಎಕ್ಸಾಂಪಲ್. ಇನ್ನು ಮೆಚುರಿಟಿ ಬೆನಿಫಿಟ್ಸ್, ನಾನು ಎಲ್ಲಾ ರೀತಿಯಾದಂಥ ಪಾಲಿಸಿಗಳನ್ನು ಹೇಳಿದೆ ನಿಮಗೆ. ಎಂಡೋಮೆಂಟ್ ಪಾಲಿಸಿ, ಚಿಲ್ಡ್ರನ್ ಪ್ಲಾನ್, ಮನಿ ಬ್ಯಾಕ್ ಪ್ಲಾನ್ಸು, ಓಲ್ ಲೈಫ್ ಪ್ಲಾನ್ಸು, ಇನ್ನು ಪೆನ್ಷನ್ ಪ್ಲಾನ್ಸು, ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ಸು. ಪಾಲಿಸಿ ಅವಧಿ ಮುಗಿದ ಮೇಲೆ ಒಂದೇ ಸಲ ಲಂಸಮ್ ಅಮೌಂಟ್ ಸಿಗುವಂತಹ ಸೌಲಭ್ಯವನ್ನು ನಾವು ಮೆಚುರಿಟಿ ಬೆನಿಫಿಟ್ಸ್ ಅಂದ್ರೆ ಪರಿಪಕ್ವ ಲಾಭ ಅಂತ ಹೇಳ್ತೀವಿ. ಈ ಸರ್ವೈವಲ್ ಬೆನಿಫಿಟ್ಸ್ ಮತ್ತು ಮೆಚುರಿಟಿ 2 ಪಾಲಿಸಿದಾರರಿಗೆ ಸಿಗ್ತಾವೆ ಸ್ನೇಹಿತರೆ. ಇನ್ನು ಡೆತ್ ಕ್ಲೈಮ್ಸ್, ಡೆತ್ ಕ್ಲೈಮ್ ಇದು ನಾಮನಿರ್ದೇಶಿತ ವ್ಯಕ್ತಿ ಅಥವಾ ಕಾನೂನುಬದ್ಧವಾಗಿ ಯಾರಿಗೆ ಸೌಲಭ್ಯ ಸಿಗ್ಬೇಕೋ ಅಂತ ಇರುತ್ತೋ, ಕಾನೂನಾತ್ಮಕವಾಗಿ ಯಾರಿಗೆ, ಕೆಲವೊಂದು ಸಂದರ್ಭ ನಾಮಿನಿ ತೀರ್ಕೊಂಡಿರ್ತಾರೆ, ಆಗ ಆ ದಾವೆಯನ್ನು ಯಾರಿಗೆ ಕೊಡಬೇಕು? ಯಾರು ವ್ಯಕ್ತಿ ಏನು ಅವರ ಕುಟುಂಬದ ಸದಸ್ಯ ಆಗಿರ್ತಾನೋ, ರಕ್ತ ಸಂಬಂಧಿ ಆಗಿರ್ತಾನೋ, ಕಾನೂನಾತ್ಮಕವಾಗಿ ಅವ್ರು ಯಾರಿಗೆ ತಲುಪಬೇಕು ಅವರಿಗೆ ಆ ಸೌಲಭ್ಯನ ಕೊಡುವಂಥದ್ದು ಸ್ನೇಹಿತರೆ. ಅದನ್ನ ನಾವು ಏನು ಹೇಳ್ತೀವಿ, ಡೆತ್ ಕ್ಲೈಮ್ ಅಂತ ಹೇಳ್ತೀವಿ ಸ್ನೇಹಿತರೆ. ಇಲ್ಲಿ ಈ ಕ್ಲೈಮ್ಸ್ ರಿಲೇಟೆಡ್ ಆಗಿ ಪಾಲಿಸಿ ಮಾಡಿಸಿ 3 ವರ್ಷದ ಒಳಗಡೆನೆ ಪಾರ್ಟಿ ಡೆತ್ ಆಗಿಬಿಟ್ಟು ಅಂಥದ್ನ ಏನಂತ ಕರೀತಾರೆ? ಶೀಘ್ರ ಮರಣ ದಾವೆ ಅಂತ ಹೇಳ್ತೀವಿ. ಹಾಗಾದ್ರೆ ಶೀಘ್ರ ಮರಣ ದಾವೆ ಅಂತಂದ್ರೇನು? ಪಾಲಿಸಿ ಮಾಡಿಸಿ 3 ವರ್ಷದ ಒಳಗಡೆನೆ ಡೆತ್ ಆಗಿಬಿಟ್ರೆ ಅದನ್ನ ಶೀಘ್ರ ಮರಣ ದಾವೆ ಅಂತ ಹೇಳ್ತೀವಿ. ಇದ್ರ ರಿಲೇಟೆಡ್ ಪ್ರಶ್ನೆ ಇರುತ್ತೆ ಸ್ನೇಹಿತರೆ. ಇನ್ನ ಕೆಲವೊಂದು ಸಂದರ್ಭ 5-6 ವರ್ಷ ಅಥವಾ 10 ವರ್ಷ ಪಾಲಿಸಿ ಕಂತನ್ನ ಕಟ್ಟಿದ್ರು, ಅಂತ ಪಾಲಿಸಿಗಳನ್ನು ಕೆಲವೊಂದ್ಸಲ ಶೀಘ್ರ ಮರಣ ದಾವೆ ಅಂತ ಕನ್ಸಿಡರ್ ಮಾಡಿ ತನಿಖೆಗೊಳಪಡಿಸ್ತಾರೆ ಆ ದಾವೆಯನ್ನ ಇತ್ಯರ್ಥಪಡಿಸೋದಿಕ್ಕೆ. ಹಾಗಾದ್ರೆ ಅದು ಯಾವ ಸಂದರ್ಭ ಸರ್? ಕೆಲವೊಂದು ಸಂದರ್ಭ ನೋಡಿ, ಈಗ 5-6 ವರ್ಷ ದುಡ್ಡು ಕಟ್ಟಿದ್ರು ಅಂತ ಅನ್ಕೊಳ್ಳಿ, ಮತ್ತೆ 1-2 ವರ್ಷ ದುಡ್ಡು ಕಟ್ಟಲೇ ಇಲ್ಲಪ್ಪ, ಅದಾದ ನಂತರ 2 ವರ್ಷದ್ದು ಪ್ಲಸ್ ಯಾವ ವರ್ಷದ್ದು 3 ವರ್ಷದ್ದು ಒಂದೇ ಸಲ ದುಡ್ಡು ಕಟ್ಟಕ್ಕೆ ಅಂತ ಬಂದ್ರು. ನಾನು ಆಗ್ಲೇ ಹೇಳಿದಾಗೆ ಪಾಲಿಸಿಯನ್ನ ರಿವೈವಲ್ ಅಥವಾ ಪುನರುಜ್ಜೀವನಗೊಳಿಸ್ಬೇಕಾದ್ರೂ ಸಹ ಆ ವ್ಯಕ್ತಿ ಆರೋಗ್ಯವಾಗಿದ್ದಾನ ಅಥವಾ ಇಲ್ಲ ಅನ್ನೋದನ್ನ
ಪರೀಕ್ಷೆ ಮಾಡಿ ಆ ಪಾಲಿಸಿಯನ್ನ ಚಾಲ್ತಿ ಮಾಡಿಕೊಡೋದು. ಈಗ ಕೆಲವೊಂದು ಸಂದರ್ಭ ರೀಸೆಂಟ್ ಆಗಿ ಆ ಪಾಲಿಸಿ ರಿವೈವಲ್ ಮಾಡಿರ್ತಾನೆ, ಇತ್ತೀಚೆಗೆ ಆ ಪಾಲಿಸಿಯನ್ನ ಚಾಲ್ತಿ ಮಾಡಿರ್ತಾನೆ. ಹಾಗಾಗಿ ಅಂತ ಸಂದರ್ಭದಲ್ಲಿ ಏನು ಈ ಡೆತ್ ಕ್ಲೈಮ್ ಬಂದ್ರೆ, ಮೃತ್ಯು ದಾವೆ ಬಂದ್ರೆ, ಅವಾಗ್ಲೂ ಸಹ ಆ ಪಾಲಿಸಿಯನ್ನ ಶೀಘ್ರ ಮರಣ ದಾವೆ ಅಂತ ಕನ್ಸಿಡರೇಷನ್ ತಗೊಂಡು ಹೆಚ್ಚಿನ ತನಿಖೆಗೆ ಒಳಪಡಿಸಿ ಆ ಪಾಲಿಸಿಯ ದಾವೆಯನ್ನು ಇತ್ಯರ್ಥಪಡಿಸ್ತಾರೆ. ಹಾಗಾಗಿ ನಾನು ಹೇಳ್ದಾಗೆ ಪಾಲಿಸಿಯನ್ನ ಯಾವುದೇ ಕಾರಣಕ್ಕೂ ಲ್ಯಾಪ್ಸ್ ಮಾಡಬಾರ್ದು. ಲ್ಯಾಪ್ಸ್ ಮಾಡೋದ್ರಿಂದ ನಾಳೆ ಇತ್ತೀಚೆಗೆ ಆ ರಿವೈವಲ್ ಮಾಡಿದೆ ಅಂತಾನೆ, ಆ ಸಂದರ್ಭ ಆಪರೇಷನ್ ಆಗಿರುತ್ತೆ, ಅವಾಗ ನಾಳೆ ಏನಾಗ್ತದೆ, ಅಷ್ಟು ವರ್ಷ ಪಾಲಿಸಿ ಕಟ್ಟಿದ್ರು ಆ ಪಾಲಿಸಿ ಸಂಪೂರ್ಣ ಸೌಲಭ್ಯ ಸಿಗದೆ ವಂಚಿತರಾಗ್ತಾರೆ ಅವ್ರ ಕುಟುಂಬದ ಸದಸ್ಯರು. ಹಾಗಾಗಿ ಪಾಲಿಸಿಯನ್ನ ಸಕಾಲಕ್ಕೆ ಕಂತುಗಳನ್ನ ಕಟ್ಟೋದು ತುಂಬಾ ಮಹತ್ವ. ಇನ್ನ ಪಾಲಿಸಿದಾರ 7 ವರ್ಷದವರೆಗೂ ಕಾಣೆಯಾಗಿದ್ರೆ ಸ್ನೇಹಿತರೆ, ಅದನ್ನ ಊಹೆ ಮರಣ ಅಂತ ಹೇಳ್ತೀವಿ. ಪ್ರಿಸಂಪ್ಷನ್ ಆಫ್ ಡೆತ್, ಪ್ರಿಸಂಪ್ಷನ್ ಆಫ್ ಡೆತ್, ಊಹೆ ಮರಣ ಅಂತ ಹೇಳ್ತೀವಿ. ಹಾಗಾಗಿ ಆ ಒಂದು 7 ವರ್ಷಗಳವರೆಗೆ ಆ ಪಾಲಿಸಿಯ ಕಂತನ್ನ ಕಟ್ತಾ ಇರ್ಬೇಕು ಅವ್ರ ಕುಟುಂಬದ ಸದಸ್ಯರು. 7 ವರ್ಷದ ನಂತರ ಕೋರ್ಟಿಂದ ಈ ವ್ಯಕ್ತಿ ಮರಣ ಹೊಂದಿದ್ದಾನೆ ಅಂತ ಆ ಕೋರ್ಟಿಂದ ಸರ್ಟಿಫಿಕೇಶನ್ ತಗೊಂಡ್ಬಂದ್ರೆ ಆಗ ಮಾತ್ರ ವಿಮಾ ಕಂಪನಿಗಳ ಅಂತಹ ದಾವೆಯನ್ನ ಡೆತ್ ಕ್ಲೈಮ್ ರೂಪದಲ್ಲಿ ಕೊಡ್ತಾವೆ ಸ್ನೇಹಿತರೆ. ಹಾಗಾದ್ರೆ ಎಷ್ಟು ವರ್ಷದವರೆಗೂ ಕಾಣೆಯಾಗಿದ್ರೆ ನಾವು ಊಹ್ಯ ಮರಣ ಅಂತ ಹೇಳ್ತೀವಿ? 7 ವರ್ಷಗಳವರೆಗೂ ಅವನು ಕಾಣೆಯಾಗಿದ್ದಾನೆ ಅಂತಂದ್ರೆ ಅದನ್ನ ಊಹ್ಯ ಮರಣ ಅಂತ ಹೇಳ್ತೀವಿ. ಸರಿನಾ? ಈ ಡೆತ್ ಕ್ಲೈಮ್ಸ್ ಅಲ್ಲಿ ಎಸ್ಪೆಷಲಿ ಅರ್ಲಿ ಕ್ಲೈಮ್ಸ್ ಗಳಲ್ಲಿ ಹೆಚ್ಚಿನ ತನಿಖೆಗೆ ಒಳಪಡಿಸ್ತಾರೆ ಸ್ನೇಹಿತರೆ. ಇನ್ನ ಅಪಘಾತದಲ್ಲಿ ಮರಣ ಹೊಂದಿದಾಗ ಏನಾಗ್ತದೆ, ಅಲ್ಲಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, FIR ಕಾಪಿ, ಪೊಲೀಸ್ ಇನ್ಕ್ವಿಸಿಷನ್ ರಿಪೋರ್ಟ್ ಅಂತ, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್, ಈ ಎಲ್ಲ ಹೆಚ್ಚಿನ ದಾಖಲೆಗಳನ್ನ ಈ ಅಪಘಾತದ ಸಾವುಗಳಲ್ಲಿ ದಾಖಲೆಗಳನ್ನು ಪಡ್ಕೊಂಡು ವಿಮಾ ಕಂಪನಿಗಳು ದಾವೆಯನ್ನು ಇತ್ಯರ್ಥಪಡಿಸ್ತವೆ. ಭಾರತೀಯ ಜೀವ ವಿಮಾ ನಿಗಮ ಈ ಒಂದು ದಿಸೆಯಲ್ಲಿ ಸ್ನೇಹಿತರೆ ಒಂದು ಹೆಮ್ಮೆ ಅನ್ನಿಸ್ತದೆ. ಯಾಕಂತಂದ್ರೆ ಇಡೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಜಗತ್ತಿನಲ್ಲೇ ನಂಬರ್ 1 ಸಂಸ್ಥೆ ಆಗಿ ಹೊರಹೊಮ್ಮಿದೆ. ಎಸ್ಪೆಷಲಿ ಇನ್ ಸೆಟ್ಲಿಂಗ್ ಕ್ಲೈಮ್ಸ್. ದಾವೆದಾರರಿಗೆ ಆ ಒಂದು ದಾವೆಗಳನ್ನ ಸರಿಯಾದ ಸಮಯಕ್ಕೆ ಇತ್ಯರ್ಥಪಡಿಸೋದರಲ್ಲಿ ತುಂಬಾ ಒಂದು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ. ತಾವುಗಳು ಇಂಥ ಒಂದು ಉತ್ತಮ ಸಂಸ್ಥೆಯಲ್ಲಿ ಜಾಯಿನ್ ಆಗೋದಕ್ಕೆ ಏನು ಪಾದಾರ್ಪಣೆ ಮಾಡ್ತಾ ಇದ್ದೀರಿ, ನಿಮ್ಮೆಲ್ರಿಗೂ ಶುಭವಾಗ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಸಂದರ್ಭದಲ್ಲಿ. ಇದಿಷ್ಟು ಈ ದಾವೆಗಳಿಗೆ ಸಂಬಂಧಪಟ್ಟಂಥದ್ದು. ಇನ್ನ ವಿಮಾ ಕಾನೂನುಗಳ ಬಗ್ಗೆ ನಾವು ಒಂದು 10 ನಿಮಿಷ ಡಿಸ್ಕಷನ್ಸ್ ಮಾಡೋಣ. ವಿಮಾ ಕಾನೂನುಗಳು ಏನು? ಎಲ್ಲಾ ವಿಮಾ ಕಂಪನಿಗಳಿಗೆ ಬಾಸ್ ಯಾರು? IRDA. ಅದನ್ನ ನಾವು ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಹೇಳ್ತೀವಿ. ಕನ್ನಡದಲ್ಲಿ ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಅಂತ ಹೇಳ್ತೀವಿ. ವಿಮಾ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ. ಸ್ನೇಹಿತರೆ, 1956 ಸೆಪ್ಟೆಂಬರ್ 1ರಲ್ಲಿ LIC ಸ್ಥಾಪನೆ ಆಯಿತು. ಅಲ್ಲಿಂದ 2000ನೇ ಇಸ್ವಿವರೆಗೂ LIC ಒಂದೇ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಏಕಸ್ವಾಮ್ಯವನ್ನು ಹೊಂದಿತ್ತು. ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಮೊನಾಪೊಲಿ ಅಂತ ಹೇಳ್ತೀವಿ. 1999ರಲ್ಲಿ ಈ IRDA ಬಂತು. 2000ನೇ ಇಸ್ವಿಯಲ್ಲಿ ಇದು ಜಾರಿಗೆ ಬಂತು ಸ್ನೇಹಿತರೆ. 2000ನೇ ಇಸ್ವಿಯಿಂದ ಮಾರ್ಕೆಟ್ ಓಪನ್ ಆಯ್ತು ಸ್ನೇಹಿತರೆ. ಖಾಸಗಿ ವಿಮಾ ಕಂಪನಿಗಳು ನಮ್ಮ ದೇಶದ ಕಂಪನಿಗಳ ಜೊತೆಗೆ ಟೈ ಅಪ್ ಮಾಡಿಕೊಂಡು ಇಲ್ಲಿ ಖಾಸಗಿ ವಿಮಾ ಕಂಪನಿಗಳು ಸಹ ವಿಮಾ ರಂಗದಲ್ಲಿ ಬಿಸ್ನೆಸ್ ಅನ್ನ ವ್ಯವಹಾರವನ್ನು ಮಾಡೋದಕ್ಕೆ ತೊಡಗಿಸ್ಕೊಂಡು ಈಗ ಪ್ರಸ್ತುತ 24 ಪ್ರೈವೇಟ್ ಲೈಫ್ ಇನ್ಶೂರೆನ್ಸ್ ಕಂಪನಿಗಳು ಪ್ಲಸ್ 1 LIC ಅಂದ್ರೆ ಗೌರ್ಮೆಂಟ್ ಓನರ್ಡ್ ಸಂಸ್ಥೆ, ಟೋಟಲ್ 25 ವಿಮಾ ಕಂಪನಿಗಳು ಇವತ್ತು ವಿಮಾ ರಂಗದಲ್ಲಿ, ನಮ್ಮ ಭಾರತೀಯ ವಿಮಾ ರಂಗದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾವೆ ಸ್ನೇಹಿತರೆ. ಇಲ್ಲಿ ಈಗ ವಿಮಾ ಕಂಪನಿಗಳು ನಾಳೆ ಗ್ರಾಹಕರಿಗೆ ಅಥವಾ ದೂರುದಾರರಿಗೆ ಅಥವಾ ನಾಮನಿರ್ದೇಶಿತ ವ್ಯಕ್ತಿಗೆ ದಾವೆಗಳನ್ನ ಕೊಡಕ್ ಫೇಲ್ ಆದ್ವಪ್ಪ, ಅವಾಗ ಏನ್ ಮಾಡ್ಬೇಕು? ಆ ದಾವೆದಾರರು ಈ IRDA ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ ಇಮೇಲ್ ಫೆಸಿಲಿಟಿ ಮತ್ತೆ ಟೋಲ್ ಫ್ರೀ ನಂಬರ್ ಅಂದ್ರೆ ಕಂಪ್ಲೇಂಟ್ ಅನ್ನ ನೀವು ಒಂದು IRDA ಇಮೇಲ್ಗೆ ನೀವು ತಿಳಿಸಿ ಒಂದು ಮೆಸೇಜ್ ಅನ್ನ ಕಳಿಸಿದ್ರೆ ಅಥವಾ ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡಿದ್ರೆ ನನಗೆ ಹಿಂಗಾಗಿದೆ, ಇಂಥ ವಿಮಾ ಕಂಪ್ನಿಯಿಂದ ಈ ತರದ ದಾವೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ,
ಅವರು ನಿಮಗೆ ದಾರಿಯನ್ನ ತೋರಿಸ್ತಾರೆ. ಅಂದ್ರೆ IRDA ಇಟ್ ಈಸ್ ನಾಟ್ ಸೆಟ್ಲಿಂಗ್ ಕ್ಲೈಮ್ಸ್. IRDA ಈ ದಾವೆಯನ್ನು ಇತ್ಯರ್ಥಪಡಿಸಲ್ಲ, ಬಟ್ ಇಟ್ ವಿಲ್ ಗಿವ್ ಎ ಡೈರೆಕ್ಷನ್. ಏನು, ನೀವು ಯಾರ ಕಡೆ ಹೋದ್ರೆ ನಿಮಗೆ ನ್ಯಾಯ ಸಿಗ್ತದೆ ಅನ್ನೋದನ್ನ ಈ IRDA ಸಂಸ್ಥೆ ತಿಳಿಸ್ತದೆ, ಟೋಲ್ ಫ್ರೀ ನಂಬರ್ ಮತ್ತೆ ಇಮೇಲ್ ಮುಖಾಂತರ. ಇಲ್ಲಿ ಇನ್ಶೂರೆನ್ಸ್ ಒಂಬುಡ್ಸ್ಮನ್ ಅನ್ನೋ ಪ್ರಾಧಿಕಾರ ಇದೆ ಸ್ನೇಹಿತರೆ. ಇನ್ಶೂರೆನ್ಸ್ ಒಂಬುಡ್ಸ್ಮನ್ ಈ ವಿಮಾ ಈ ದಾವೆಗೆ ಸಂಬಂಧಪಟ್ಟಂತಹ ಯಾವುದೇ ದಾವೆಗಳಿರ್ಬೋದು, ಮೆಚುರಿಟಿ, ಡೆತ್ ಕ್ಲೈಮ್ಸ್ ಅಥವಾ ಮತ್ತೊಂದು ವಿಮಾ ಸಂಸ್ಥೆಗಳು ಒಟ್ಟಿನಲ್ಲಿ ದುಡ್ಡು ಕೊಡದೇ ಇದ್ರೆ ಯಾರಿಗೆ ಕಂಪ್ಲೇಂಟ್ ಮಾಡ್ಬೇಕು, ಈ ಇನ್ಶೂರೆನ್ಸ್ ಒಂಬುಡ್ಸ್ಮನ್ ದಾವೆಗಳನ್ನ ಸ್ವೀಕರಿಸಿದ. ದಾವೆಗಳನ್ನ ಸ್ವೀಕರಿಸಿದ 1 ತಿಂಗಳೊಳಗೆ, ಅದು ಎಲ್ಲಾ ದಾಖಲೆಗಳನ್ನ ಸಲ್ಲಿಸಿದ 1 ತಿಂಗಳೊಳಗೆ ಅದು ತನ್ನ ತೀರ್ಮಾನವನ್ನು ಕೊಡುತ್ತೆ. ಅಂದ್ರೆ ಒಂಥರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಇದ್ದಂಗೆ. ಈ ಇನ್ಶೂರೆನ್ಸ್ ಒಂಬುಡ್ಸ್ಮನ್ ಮಿತಿ 20 ಲಕ್ಷದವರೆಗಿನ ಮಾತ್ರ. 20 ಲಕ್ಷದವರೆಗಿನ ದಾವೆಗಳನ್ನ ಇತ್ಯರ್ಥಪಡಿಸೋದಿಕ್ಕೆ ಈ ಒಂದು ಒಂಬುಡ್ಸ್ಮನ್ ಪ್ರಾಧಿಕಾರ ಇದೆ ಸ್ನೇಹಿತರೆ. 30 ದಿನದೊಳಗೆ ತನ್ನ ನಿರ್ಧಾರವನ್ನು ತಿಳಿಸಿದೆ. ಈ ದೂರನ್ನ ಸಲ್ಲಿಸಿದಂತ ವ್ಯಕ್ತಿ ಆ ಇನ್ಶೂರೆನ್ಸ್ ಒಂಬುಡ್ಸ್ಮನ್ ಕೊಟ್ಟಂತ ತೀರ್ಪನ್ನ ಒಪ್ಪಿಕೊಳ್ಳಬಹುದು ಅಥವಾ ತಿರಸ್ಕಾರನು ಮಾಡೋದಿಕ್ಕೆ ಅಧಿಕಾರ ಇರ್ತದೆ. ಯಾರಿಗೆ? ಪರ್ಟಿಕ್ಯುಲರ್ಲಿ ದೂರುದಾರನಿಗೆ. ಆದ್ರೆ ದೂರುದಾರ ಇನ್ಶೂರೆನ್ಸ್ ಒಂಬುಡ್ಸ್ಮನ್ ಕೊಟ್ಟಂತ ತೀರ್ಪನ್ನು ಒಪ್ಕೊಂಡ್ಬಿಟ್ನಪ್ಪ, ಅವಾಗ ವಿಮಾ ಸಂಸ್ಥೆಯವರು ಇವನ ವಿರುದ್ಧ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರಲ್ಲ. ವಿಮಾ ಸಂಸ್ಥೆಯವರು ಆ ಇನ್ಶೂರೆನ್ಸ್ ಒಂಬುಡ್ಸ್ಮನ್ ಕೊಟ್ಟಂತ ತೀರ್ಮಾನಕ್ಕೆ ಬದ್ಧರಾಗಿ ಆ ದೂರುದಾರನಿಗೆ ಹಣವನ್ನ ಅಥವಾ ದಾವೆಯನ್ನ ಸೆಟಲ್ಮೆಂಟ್ ಮಾಡಬೇಕಾಗ್ತದೆ. ಸಪೋಸ್ ಈಗ ಇನ್ಶೂರೆನ್ಸ್ ಒಂಬುಡ್ಸ್ಮನ್ ಡಿಸಿಷನ್ ಕೊಡ್ತು, ಆದ್ರೂ ವಿಮಾ ಕಂಪ್ನಿಯವರು ದುಡ್ಡು ಕೊಡ್ಲಿಲ್ಲಪ್ಪ. ಈ ಡಿಸಿಷನ್ ಕೊಟ್ಟ ಮೇಲೆ ದುಡ್ಡನ್ನು ಕೊಡದೇ ಇದ್ರೆ ವಿಮಾ ಕಂಪ್ನಿಯವರು ಬ್ಯಾಂಕ್ ಬಡ್ಡಿ ದರ, ಅವತ್ತು ಏನ್ ಬ್ಯಾಂಕ್ ಬಡ್ಡಿ ದರ ಇರುತ್ತೋ ಅದಕ್ಕಿಂತ 2% ಹೆಚ್ಚುವರಿ ಹಣವನ್ನ ಸೇರಿಸಿ ಕೊಡ್ಬೇಕಾಗ್ತದೆ. ಸೇ ಫಾರ್ ಎಕ್ಸಾಂಪಲ್, ಪ್ರಸ್ತುತ ಬ್ಯಾಂಕ್ ಬಡ್ಡಿ ದರ 5% ಇದೆ ಅಂತ ಅನ್ಕೊಳ್ಳಿ. ಈಗ ವಿಮಾ ಕಂಪನಿಯವರು ಆ ಒಂದು ಗ್ರಾಹಕರಿಗೆ ದಾವೆಯನ್ನ ಕೊಡೋದಕ್ಕೆ ವಿಳಂಬ ಮಾಡಿದ್ರೆ, ಆ ವಿಳಂಬ ಎಷ್ಟು ಅವಧಿ ಆಗಿರುತ್ತಲ್ಲ ಅಷ್ಟು ಅವಧಿಗೆ ಅವ್ರ ಅಮೌಂಟ್ ಏನ್ ಕೊಡೋದಿರುತ್ತಲ್ಲ ಆ ಅಮೌಂಟಿಗೆ 5% ಪ್ಲಸ್ 2%, 7% ರೇಟ್ ಅಲ್ಲಿ ಬಡ್ಡಿಯನ್ನ ಸೇರಿಸಿ ಕೊಡ್ಬೇಕಾಗ್ತದೆ ಸ್ನೇಹಿತರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಗೆ 1-2 ಪ್ರಶ್ನೆಗಳು ಕಂಪಲ್ಸರಿ ಇದ್ದೇ ಇರ್ತವೆ ಈ ದಾವೆಗಳ ಇನ್ಶೂರೆನ್ಸ್ ಒಂಬುಡ್ಸ್ಮನ್ಗೆ ಸಂಬಂಧಪಟ್ಟಂಗೆ. ಅಂದ್ರೆ 30 ದಿನದೊಳಗಡೆನೆ ತೀರ್ಮಾನ ಕೊಡುತ್ತೆ. ಕೊಟ್ಟ ಮೇಲೆ ಗ್ರಾಹಕ ಒಪ್ಕೊಳ್ಬಹುದು ಅಥವಾ ರಿಜೆಕ್ಟ್ ಮಾಡ್ಬೋದು. ಆದ್ರೆ ಇನ್ಶೂರೆನ್ಸ್ ಕಂಪ್ನಿ ಮಾತ್ರ ಕಂಪಲ್ಸರಿ ಒಪ್ಕೊಂಡ್ಲೇಬೇಕು. ಈವನ್ ಒಪ್ಕೊಂಡ ಮೇಲೆ ಇನ್ಶೂರೆನ್ಸ್ ಕಂಪ್ನಿ ದುಡ್ಡು ಕೊಡಕ್ಕೆ ವಿಳಂಬ ಮಾಡಿದ್ರೆ ಪ್ರಸ್ತುತ ಬ್ಯಾಂಕ್ ಬಡ್ಡಿ ದರ ಏನಿರುತ್ತೋ ಅದಕ್ಕಿಂತ 2% ಹೆಚ್ಚುವರಿ ಹಣವನ್ನ ಸೇರಿಸಿ ದುಡ್ಡನ್ನ ಕೊಡಬೇಕಾಗ್ತದೆ ಸ್ನೇಹಿತರೆ. ಇನ್ನ ಇದನ್ ಬಿಟ್ರೆ ಇಲ್ಲಿ ನಮ್ಮಲ್ಲಿ ಕನ್ಸ್ಯೂಮರ್ ಫೋರಮ್ಸ್ ಅಂದ್ರೆ ಗ್ರಾಹಕ ನ್ಯಾಯಾಲಯಗಳು ಇದಾವೆ ಸ್ನೇಹಿತರೆ. ಅದು 3 ಸ್ಟೇಜ್ ಅಲ್ಲಿ ಇದೆ. ಒಂದು ಡಿಸ್ಟ್ರಿಕ್ಟ್ ಫೋರಂ, 2ನೇದು ಸ್ಟೇಟ್ ಕಮಿಷನ್, 3ನೇದು ನ್ಯಾಷನಲ್ ಕಮಿಷನ್. ಜಿಲ್ಲಾ ವೇದಿಕೆ, ರಾಜ್ಯ ಆಯೋಗ ಮತ್ತು ರಾಷ್ಟ್ರೀಯ ಆಯೋಗ. ಈ ಜಿಲ್ಲಾ ವೇದಿಕೆದೂ ಸಹ ಸ್ನೇಹಿತರೆ 20 ಲಕ್ಷ ಮಿತಿ ಇದೆ. ಇನ್ನ ರಾಜ್ಯ ಆಯೋಗ 20 ಲಕ್ಷಕ್ಕಿಂತ ಮೇಲ್ಪಟ್ಟು ಮತ್ತೆ 1 ಕೋಟಿ ಒಳಗಿನ ನಷ್ಟ ಪರಿಹಾರವನ್ನ ಈ ರಾಜ್ಯ ಆಯೋಗ ಮಾಡುತ್ತೆ. 1 ಕೋಟಿ ಮತ್ತು ಅದಕ್ಕಿಂತ ಹೆಚ್ಚಿನ ದಾವೆಗಳನ್ನ ಆ ಒಂದು ಗ್ರಾಹಕರು ಇತ್ಯರ್ಥ ಪಡಿಸ್ಕೋಬೇಕು ಅಂತಂದ್ರೆ ರಾಷ್ಟ್ರೀಯ ಆಯೋಗಕ್ಕೆ ಹೋಗ್ಬೇಕು. ಮತ್ತೆ ಈ ಜಿಲ್ಲಾ ಆಯೋಗದಲ್ಲಿ ಮತ್ತು ರಾಜ್ಯ ಆಯೋಗದಲ್ಲಿ ದಾವೆಗಳು ಇತ್ಯರ್ಥ ಆಗ್ಲಿಲ್ಲವು ಕಡೆಗೆ ಅಲ್ಟಿಮೇಟ್ಲಿ ರಾಷ್ಟ್ರೀಯ ಆಯೋಗದಲ್ಲಿ ತೀರ್ಮಾನ ಆಗ್ತವೆ. ರಾಷ್ಟ್ರೀಯ ಆಯೋಗದ ಮಿತಿ 1 ಕೋಟಿಗಿಂತ ಹೆಚ್ಚು ಸ್ನೇಹಿತರೆ. ರಾಜ್ಯ ಆಯೋಗದ್ದು 20 ಲಕ್ಷಕ್ಕಿಂತ ಹೆಚ್ಚು 1 ಕೋಟಿಯ ಒಳಗೆ. ಇನ್ನ ಜಿಲ್ಲಾ ವೇದಿಕೆ 20 ಲಕ್ಷ ಆರ್ಥಿಕ ನಷ್ಟದವರೆಗಿನ ದಾವೆಗಳನ್ನ ಇವು ಸಹ ಫಾಸ್ಟ್ ಕೋರ್ಟ್ ತರ ಕೆಲಸ ಮಾಡಿ ಬೇಗನೆ ದಾವೆಗಳನ್ನ ಇತ್ಯರ್ಥ ಪಡಿಸ್ತವೆ. ಇದು ಇನ್ಶೂರೆನ್ಸ್ ಒಂಬುಡ್ಸ್ಮನ್ ಮತ್ತೆ ಕನ್ಸ್ಯೂಮರ್ ಫೋರಂ ಬಗ್ಗೆ. ಇದ್ರ ರಿಲೇಟೆಡ್ ಆಗು ನಿಮಗೆ 2-3 ಪ್ರಶ್ನೆಗಳು ಕೇಳ್ತಾರೆ ಎಕ್ಸಾಮ್. ಈಗ ಒಂದು ಕೊನೆಯ ಅಂತ ಏನಪ್ಪಾ ಅಂತಂದ್ರೆ, ಈಗ ಇನ್ಶೂರೆನ್ಸ್ ಕಂಪನಿಗಳಿಗೆ ಬಾಸ್ ಯಾರು? IRDA ಅಂತ ಹೇಳಿದೆ. ಅದೇ ರೀತಿ ಏನು ಬ್ಯಾಂಕ್ಗಳಿಗೆ ಬಾಸ್ ಯಾರು? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅದೇ ರೀತಿ
ನಿಮಗೆ ಶೇರ್ ಮಾರುಕಟ್ಟೆಯನ್ನ ನಿಯಂತ್ರಣ ಮಾಡೋದಕ್ಕೆ ಇರುವಂತ ಬಾಸ್ ಸೆಬಿ, SEBI, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ಹೇಳ್ತೀವಿ. ಇನ್ನು RBI ತಮಗೆ ಗೊತ್ತಿದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಎಲ್ಲಾ ಬ್ಯಾಂಕ್ಗಳಿಗೆ ಬಾಸ್. ಈ ರೀತಿಯಾದಂತ 3 ಪ್ರಾಧಿಕಾರಗಳು ಇದಾವೆ ಸ್ನೇಹಿತರೆ. ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ವಿಮಾ ರಂಗವನ್ನ ಇನ್ನೂ ಉತ್ತುಂಗಕ್ಕೆ ತಗೊಂಡು ಹೋಗ್ಬೇಕು. ಯಾಕಂತಂದ್ರೆ ಇಲ್ಲಿ ವಿಮೆ ವ್ಯಾಪ್ತಿಗೆ ಒಳಪಟ್ಟಿರುವಂತ ಜನರು ತುಂಬಾ ಕಡಿಮೆ ಇದೆ. ಅದರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು, ಶಿಕ್ಷಣವನ್ನ ಕೊಡಬೇಕು ಅಂತ ಒಂದು ಇನ್ಶೂರೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅಂತ ಒಂದು ಸಂಸ್ಥೆ ಸ್ಥಾಪನೆ ಆಗಿದೆ. ಈ ಇನ್ಶೂರೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದವರು ಇವರೇ ಈ ಒಂದು IRDA ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ. ಇಲ್ಲಿ ಪ್ರತಿನಿಧಿಗಳು ಇದರಲ್ಲಿ ತೇರ್ಗಡೆ ಹೊಂದಿದ ನಂತರನೇ ವಿಮಾ ಸಂಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಎಲಿಜಿಬಿಲಿಟಿ ಬರುತ್ತೆ ಸ್ನೇಹಿತರೆ. ಇನ್ನ ಲಾಸ್ಟ್ ಒಂದು ವಿಷಯ ಏನು ಅಂತಂತಂದ್ರೆ ಈ ಆರೋಗ್ಯ ವಿಮೆ ಅಂತ, ಅದು ಸಪರೇಟ್ ಚಾಪ್ಟರ್ ಬರುತ್ತೆ ಸ್ನೇಹಿತರೆ ನಿಮಗೆ ಎಕ್ಸಾಮಿಗೆ. ಆರೋಗ್ಯ ವಿಮೆ ಬಗ್ಗೆ ನಾನು ಒಂದು 5 ನಿಮಿಷ ಹೇಳಕ್ ಇಷ್ಟಪಡ್ತೀನಿ. ಆ ಆರೋಗ್ಯ ವಿಮೆ ಅನ್ನೋದು ಇದು ನಷ್ಟ ಭರಿಸುವ ತತ್ವ ಸ್ನೇಹಿತರೆ. ಇದು ಸಾಮಾನ್ಯ ವಿಮೆಯಲ್ಲಿ, ಜನರಲ್ ಇನ್ಶೂರೆನ್ಸ್ ಅಲ್ಲಿ ಇದು ಹೆಚ್ಚು ಅನ್ವಯ ಆಗ್ತದೆ. ಆದಾಗ್ಯೂ ಈ ಜೀವ ವಿಮೆಯಲ್ಲೂ ಸಹ ಆರೋಗ್ಯ ವಿಮಾ ಪಾಲಿಸಿಗಳನ್ನ ಮಾರಾಟ ಮಾಡ್ತಾರೆ. ಆದ್ರೆ ಏನಪ್ಪಾ ಅಂತಂದ್ರೆ ಜೀವ ವಿಮಾ ಕಂಪನಿಗಳು ಹಾಸ್ಪಿಟ್ಲ್ಗಳ ಜೊತೆಗೆ ಟೈಅಪ್ ಮಾಡ್ಕೊಂಡಿರಲ್ಲ. ನೀನು ಹಾಸ್ಪಿಟ್ಲ್ ಅಲ್ಲಿ ಎಷ್ಟಾರು ದುಡ್ಡು ಖರ್ಚಾಗ್ಲೆ ಇಂತಿಷ್ಟು ಹಣವನ್ನ ನಾವು ಕೊಡ್ತೀವಿ ನಿಮ್ಗೇನಾದ್ರು ಈ ಕೆಳಕಂಡ ಒಂದು ಏನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರೆ, ಅಥವಾ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಆಪರೇಷನ್ಸ್ ಆದ್ರೆ, ಅಥವಾ ಸುಮ್ಮನೆ ಜಸ್ಟ್ ಹೋಗಿ ಟ್ರೀಟ್ಮೆಂಟ್ ತಗೊಂಬಂದ್ರೆ ಈ ಇಂತಿಂತದಕ್ಕೆ ಇಷ್ಟು ದುಡ್ಡು ಅಂತ ನಿಗದಿತವಾದಂತ ಹಣವನ್ನ, ಇಷ್ಟು ಫಿಕ್ಸೆಡ್ ಬೆನಿಫಿಟ್ ಪ್ಲಾನ್ ಅಂತ ಹೇಳ್ತೀವಿ ಲೈಫ್ ಇನ್ಶೂರೆನ್ಸ್ ಕಂಪನಿಗಳಲ್ಲಿ, ಜೀವ ವಿಮಾ ಕಂಪನಿಗಳಲ್ಲಿ ಈ ತರದ ಸೌಲಭ್ಯ ಇರುತ್ತೆ. ಅಂದ್ರೆ ಏನಂತಂದ್ರೆ ಯಾವುದೇ ಒಬ್ಬ ಆರೋಗ್ಯ ವಿಮೆಯನ್ನ ಜೀವ ವಿಮಾ ಕಂಪನಿಗಳಲ್ಲಿ ಪಡೆದಂತ ವ್ಯಕ್ತಿ ಹಾಸ್ಪಿಟ್ಲಲ್ಲಿ ಚಿಕಿತ್ಸೆಯನ್ನ ಪಡೆದು ಅಲ್ಲಿ ಖರ್ಚಾಗುವಂತ ಎಲ್ಲಾ ಬಿಲ್ಗಳು ಮತ್ತೆ ಡಿಸ್ಚಾರ್ಜ್ ಸಮ್ಮರಿಯನ್ನ ತಗೊಂಡು ಅದನ್ನ ಜೀವ ವಿಮಾ ಕಂಪನಿಗೆ ರೀಇಂಬರ್ಸ್ಮೆಂಟ್ಗೆ ಅರ್ಜಿ ಹಾಕ್ಬೇಕು. ಆಗ ವಿಮಾ ಕಂಪನಿಗಳು ಆ ಪಾಲಿಸಿಗೆ ಸಂಬಂಧಪಟ್ಟಂತಹ ಕಂಡೀಷನ್ಸ್ ಪ್ರಕಾರ ಈ ವ್ಯಕ್ತಿಗೆ ಎಷ್ಟು ಹಣವನ್ನ ಕೊಡ್ಬೇಕು ಅಂತ ನೋಡ್ಕೊಂಡು ಅಷ್ಟು ಹಣವನ್ನ ಸಂದಾಯ ಮಾಡ್ತಾರೆ. ಆ ಪಾಲಿಸಿ ಏನು ಪಾಲಿಸಿಯಲ್ಲೇನೆ ಇಂತಿಷ್ಟು ಸೌಲಭ್ಯ ಕೊಡ್ತೇವೆ ಅಂತ ಫಿಕ್ಸ್ ಆಗಿರುತ್ತೆ. ಆದರೆ ಸಾಮಾನ್ಯ ವಿಮೆ ಅಥವಾ ನಾನ್ ಲೈಫ್ ಇನ್ಶೂರೆನ್ಸ್ ಅಥವಾ ಜನರಲ್ ಇನ್ಶೂರೆನ್ಸ್ ಅಂತ ಏನ್ ಹೇಳ್ತೀವಲ್ಲ, ಅದು ನಷ್ಟ ಭರಿಸುವ ತತ್ವದ ಆಧಾರದ ಮೇಲೆ ಕೆಲಸ ಮಾಡ್ತದೆ. ಲಾ ಆಫ್ ಇಂಡೆಮ್ನಿಟಿ ಅಂತ ಹೇಳ್ತೀವಿ. ಅಲ್ಲಿ ಹೇಗಪ್ಪ ಅಂತಂತಂದ್ರೆ ಆ ಜನರಲ್ ಇನ್ಶೂರೆನ್ಸ್ ಕಂಪನಿಗಳೆಲ್ಲವೂ ಏನು ನೆಟ್ವರ್ಕ್ ಹಾಸ್ಪಿಟಲ್ಗಳ ಜೊತೆಗೆ ಇನ್ಶೂರೆನ್ಸ್ ಕಂಪನಿಗಳು ಟೈಅಪ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಏನಪ್ಪಾ ಅಂತಂದ್ರೆ ಇಲ್ಲಿ ಪಾಲಿಸಿ ಪಡೆದಂತ ವ್ಯಕ್ತಿ, ಜನರಲ್ ಇನ್ಶೂರೆನ್ಸ್ ಅಲ್ಲಿ ಆರೋಗ್ಯ ವಿಮೆಯನ್ನ ಪಡೆದಂತ ವ್ಯಕ್ತಿಗೆ ಅವನು ಒಂದು ಹೆಲ್ತ್ ಕಾರ್ಡ್ ಅಂತ ಕೊಟ್ಟಿರ್ತಾನೆ. ಆ ಹೆಲ್ತ್ ಕಾರ್ಡ್ ಎಲ್ಲೆಲ್ಲಿ ಅನ್ವಯ ಆಗ್ತದೆ, ಯಾವ್ಯಾವ ಹಾಸ್ಪಿಟಲ್ ಅಲ್ಲಿ ನೀನು ಹೋದ್ರೆ ಅಲ್ಲೆಲ್ಲ ಟ್ರೀಟ್ಮೆಂಟ್ ತಗೋಬಹುದು ಅನ್ನೋದನ್ನ ಹೇಳಿರ್ತಾರೆ. ಆ ವ್ಯಕ್ತಿ ಏನು ಅಲ್ಲಿ ಹೋಗಿ ಆ ಕಾರ್ಡ್ ಅನ್ನ ತೋರಿಸಿ ಅವನಿಗೆ ಏನ್ ಕಾಯಿಲೆ ಇದೆಯೋ ಹೇಳಿ ಅಲ್ಲಿ ಅಡ್ಮಿಟ್ ಆಗುವಂಥದ್ದು. ಅಡ್ಮಿಟ್ ಆದ ತಕ್ಷಣ ಹಾಸ್ಪಿಟಲ್ನವರೇ ಇನ್ಶೂರೆನ್ಸ್ ಕಂಪನಿಯವರಿಗೆ ಒಂದು ಈ ತರದ ನಿಮ್ಮ ಆರೋಗ್ಯ ಕಾರ್ಡ್ ಹೊಂದಿರುವಂತ ವ್ಯಕ್ತಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾನೆ, ಇವನಿಗೆ ಟ್ರೀಟ್ಮೆಂಟ್ ಕೊಡ್ಬೇಕಾ ಬೇಡ ಅಥವಾ ಎಷ್ಟು ಏನು ಕಂಡೀಷನ್ಸ್ ಏನು ಅದನ್ನ ಅಪ್ರೂವಲ್ ತಗೊಂತಾರೆ. ಅಂದ್ರೆ ಇನ್ಶೂರೆನ್ಸ್ ಕಂಪ್ನಿಯಿಂದ ಅಪ್ರೂವಲ್ ತಗೊಂಡು ಈ ಟ್ರೀಟ್ಮೆಂಟ್ ಅನ್ನ ಅವನಿಗೆ ಒದಗಿಸ್ತಾರೆ. ಹಾಗಾದ್ರೆ ಟ್ರೀಟ್ಮೆಂಟ್ ಒದಗಿಸಿದಾಗ ಈ ರೋಗಿ ಅವನೇನು ದುಡ್ಡು ಕಟ್ಟುವಂತ ಅವಶ್ಯಕತೆ ಇರಲ್ಲ. ಯಾಕಂತಂದ್ರೆ ಆ ನಷ್ಟವನ್ನ ಇನ್ಶೂರೆನ್ಸ್ ಕಂಪನಿಗಳು ಭರಿಸ್ತಾರೆ. ಇದನ್ನ ನಾವು ಕ್ಯಾಶ್ಲೆಸ್ ಫೆಸಿಲಿಟಿ ಅಂದ್ರೆ ಕ್ಯಾಶ್ ಅನ್ನ ಅಲ್ಲಿ ಹಾಸ್ಪಿಟಲ್ ಕಟ್ಟದೇನೆ ನಾವು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುವಂಥದ್ದು. ಇತ್ತೀಚಿನ ಒಂದು ವರ್ಕ್ ಲೈಫ್ ಪ್ರೆಷರ್ ಅಲ್ಲಿ ಸ್ನೇಹಿತರೆ ಬಹಳಷ್ಟು ಒಂದು ದೈಹಿಕ ಮಾನಸಿಕ ಕಾಯಿಲೆಗಳು ಉದ್ಭವ ಆಗ್ತಿದಾವೆ. ಇವತ್ತು ಒಂದು ಜಮಾನದಲ್ಲಿ ಏನು ಗಾದೆ ಮಾತು ಹೇಳ್ತಿದ್ರು, ಆರೋಗ್ಯವೇ ಭಾಗ್ಯ ಅಂತ, ಇವು ಖಂಡಿತ ಸತ್ಯ. ಇವತ್ತು ಆರೋಗ್ಯ ಒಂದನ್ನ ಕಾಪಾಡ್ಕೊಂಡ್ಬಿಟ್ರೆ ಅವನ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧನೆಯನ್ನ ಮಾಡ್ಬೋದು ಸ್ನೇಹಿತರೆ. ಹಾಗಾಗಿ ಆರೋಗ್ಯಕ್ಕೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನ ತಾವುಗಳು ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈ ಪಾಲಿಸಿಗಳಲ್ಲಿ ಒಂದು ಹಾಸ್ಪಿಟಲ್ ಕ್ಯಾಶ್ ಬೆನಿಫಿಟ್ ಇರುತ್ತೆ, ಮತ್ತೆ ಮೇಜರ್ ಸರ್ಜಿಕಲ್ ಬೆನಿಫಿಟ್ಸ್ ಇರುತ್ತೆ, ಅದರ್ ಸರ್ಜಿಕಲ್ ಬೆನಿಫಿಟ್ಸ್ಗಳು ಅಡಕವಾಗಿರ್ತವೆ ಸ್ನೇಹಿತರೆ. ಈ ಎಲ್ಲಾ ಸೌಲಭ್ಯಗಳನ್ನ ನೀವು ಲೈಫ್ ಇನ್ಶೂರೆನ್ಸ್ ಕಂಪ್ನಿಯಲ್ಲೂ ಮತ್ತು ಜನರಲ್ ಇನ್ಶೂರೆನ್ಸ್ ಕಂಪ್ನಿಯಲ್ಲೂ ನೀವು
ಪಡಿಬಹುದು. ಇದಕ್ಕೆ ಸಂಬಂಧಪಟ್ಟಂತಹ 2-3 ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ ಸ್ನೇಹಿತರೆ. ಈ 2 ವಿಡಿಯೋಗಳು, ಮೊದಲನೇ ವಿಡಿಯೋ ಮತ್ತೆ ಈ 2ನೇ ವಿಡಿಯೋ, ಈ 2 ವಿಡಿಯೋಗಳನ್ನ 1 ಗಂಟೆ ಸ್ನೇಹಿತರೆ, 3/4 ಗಂಟೆ 1 ಗಂಟೆ ನೀವು ಕೇಳೋದಷ್ಟೇ ಅಲ್ಲ, ಕ್ಲೀನಾಗಿ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಈಗ ನಾನು ಏನೇನು ಹೇಳಿದ್ದೇನೆ ಅಷ್ಟು ನೀಟಾಗಿ ಪಾಯಿಂಟ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ನಿಮಗೆ 2 ಗಂಟೆ, ನಾನು ಮೊನ್ನೆ ಒಂದು ಬ್ಯಾಚ್ 10 ಜನದ ಒಂದು ಪ್ರತಿನಿಧಿಗಳ ಬ್ಯಾಚ್, ಆ ಬ್ಯಾಚಿನಲ್ಲಿ ಇದ್ದಂಥವ್ರಿಗೆ ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಅನ್ನ 2 ಅವರ್ಸ್ ಕಂಡಕ್ಟ್ ಮಾಡಿದ್ದೆ. ಅದನ್ನು ಸಹ ನಿಮಗೆ ವಿಡಿಯೋ ರೂಪದಲ್ಲಿ ಒದಗಿಸ್ತಾ ಇದ್ದೀನಿ. ಮುಂದಿನ ಭಾವಿ ಪ್ರತಿನಿಧಿಗಳಿಗೆ ಈ ಒಂದು ವೃತ್ತಿಯಲ್ಲಿ ಅತ್ಯುನ್ನತವಾದಂತಹ ಒಂದು ಯಶಸ್ಸನ್ನು ಗಳಿಸೋದಕ್ಕೆ ನನ್ನ ಈ ಒಂದು ಅಳಿಲ್ ಸೇವೆಯನ್ನ ನಾನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇದನ್ನ ತಾವುಗಳೆಲ್ಲರೂ ಪ್ರಯೋಜನ ಪಡಿಬೇಕು, ಪ್ರಯೋಜನ ಪಡೆಯುವಂತಾಗ್ಲಿ ಅಂತ ಆಶಿಸ್ತಾ ತಮ್ಮೆಲ್ಲರಿಗೂ ಶುಭ ಕೋರುತ್ತಾ ಈ ಒಂದು ನನ್ನ 2ನೇ ವಿಡಿಯೋಗೆ ವಿರಾಮ ಹೇಳ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.